ಆನಂದ ರಾಮಾಯಣದ ಪೂರ್ಣಕಾಂಡದ ಮೊದಲನೇ ಸರ್ಗ ಈ ಹಿಂದೆ ಮುಕ್ತಾಯಗೊಂಡಿತ್ತು. ಸೋಮವಂಶದ ಕೆಲವು ರಾಜರು ರಾಮನ ಆಡಳಿತ ಇದ್ದಂತಹ ಹಸ್ತಿನಾವತಿಗೆ ಆಕ್ರಮಣ ಮಾಡಿದರು. ಅಲ್ಲಿ ರಾಮನ ಅನುಯಾಯಿಯಾದಂತಹ ಸುಷೇಣ ರಾಜ್ಯಭಾರ ಮಾಡ್ತಿದ್ದ. ಚಂದ್ರವಂಶದ ನೆಲ ಮೊದಲಾದವರು ಅದನ್ನು ಆಕ್ರಮಣ ಮಾಡಿದಾಗ ಆ ಸಮಾಚಾರ ರಾಮನಿಗೆ ತಿಳಿದು ಬಂತು. ಆತ ವಸಿಷ್ಠ ವಾಲ್ಮೀಕಿ ಮೊದಲಾದವರನ್ನು ಕರೆಸಿ ಆ ಸೋಮವಂಶದ ಹಿನ್ನೆಲೆಯನ್ನು ತಿಳಿದುಕೊಂಡ. ಅವರು ಯಾತಕ್ಕಾಗಿ ಅಲ್ಲಿ ಆಕ್ರಮಣಕ್ಕೆ ಬಂದಿದ್ದಾರೆ ಅಂತನ್ನೋದನ್ನೆಲ್ಲ ತಿಳ್ಕೊಂಡ. ಸೋಮವಂಶದ ನಳ ಮೊದಲಾದ ರಾಜರು ಬಹಳ ಹಿಂದೆ ಹುಟ್ಟಿದವರಾಗಿದ್ದರೂ ದಿಗ್ವಿಜಯಕ್ಕಾಗಿ ಬೇರೆ ಬೇರೆ ದಿಕ್ಕುಗಳಿಗೆ ತೆರಳಿದ್ರು. ಅವರು ಮರಳಿ ಬರೋ ಹೊತ್ತಿಗೆ ರಾವಣಾದಿಗಳ ಹತ್ಯೆ ಎಲ್ಲ ಆಗಿ ಹೋಗಿತ್ತು. ಮತ್ತೆ ಹಸ್ತಿನಾವತಿ ಆ ಸೋಮವಂಶದವರ ಚಂದ್ರವಂಶದವರ ಹಿಡಿತದಿಂದ ತಪ್ಪಿ ರಾಮನ ಸಾಮ್ರಾಜ್ಯದ ಒಂದು ಭಾಗ ಆಗಿತ್ತು ಅನ್ನೋದೆಲ್ಲ ಆತನಿಗೆ ತಿಳಿದು ಬಂತು. ಆತ ಅದನ್ನು ಆಕ್ರಮಿಸಿಕೊಂಡಿದ್ದ. ದೂತರ ಮೂಲಕ ರಾಮನಿಗೆ ತಿಳಿದು ಬಂತು. ಎರಡನೇ ಸರ್ಗದಲ್ಲಿ ಹೀಗಿದೆ. ರಾಮ ವಾಲ್ಮೀಕಿಗಳಿಗೆ ಹೇಳಿದ, ನೀವು ಕೂಡ ನನ್ನ ಜೊತೆಗೆ ಬರಬೇಕು ಆ ಹಸ್ತಿನಾವತಿಗೆ. ಮುನಿಗಳು ಹಾಗೇ ಆಗಲಿ ಅಂದರು. ರಾಮ ಲಕ್ಷ್ಮಣನನ್ನು ಕರೆದು, ಎಲ್ಲ ನಮ್ಮ ಸಾಮಂತರಿಗೆ ಪತ್ರಗಳನ್ನು ಕರೆಸು, ನಮ್ಮ ಮಕ್ಕಳು ಬೇರೆ ಬೇರೆ ಸಾಮ್ರಾಜ್ಯದಲ್ಲಿ ಅದರ ಅಧಿಪತಿಗಳಾಗಿದ್ದಾರೆ, ಅವರವರಿಗೆ ಪತ್ರಗಳನ್ನು ಕರೆಸು. ಅವರೆಲ್ಲರೂ ಕೂಡ ತಮ್ಮ ಸೇನಾಪತಿಗಳು ಮಂತ್ರಿಗಳನ್ನು ಕರೆದುಕೊಂಡು ಇಲ್ಲಿಗೆ ಬೇಗನೆ ಬರುವಂತಾಗಲಿ ಮತ್ತು ಸೈನ್ಯಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿ. ನಾಳೆ ಶ್ರೇಷ್ಠವಾದ ಮುಹೂರ್ತ ಇದೆ. ಮುಹೂರ್ತೋ ವರ್ತತೆ ಶ್ವಃ. ನಮ್ಮ ಸೈನ್ಯ ಹೊರಡಲಿ. ನಮ್ಮ ಸೈನ್ಯವನ್ನು ಆ ಉಳಿದ ಮಕ್ಕಳ ಸಾಮಂತರ ಸೈನ್ಯಗಳೆಲ್ಲ ಬಂದು ಕೂಡಿಕೊಳ್ಳಿ. ಅಂತಃಪುರದ ಸ್ತ್ರೀಯರೆಲ್ಲ ತಮ್ಮ ಯಾತ್ರೆಗೆ ಸಿದ್ಧರಾಗಲಿ. ಅಗ್ನಿಹೋತ್ರವನ್ನು ತನ್ನ ಜೊತೆಗಿಟ್ಟುಕೊಂಡು ಸೀತೆಯೂ ಕೂಡ ಹೊರಡಲಿ. ಕೋಶ ಮತ್ತು ಸಾಮ್ರಾಜ್ಯದ ಉಳಿದ ಭಾಗಗಳೆಲ್ಲ ನಮ್ಮ ಜೊತೆ ಹೊರಡಲಿ ಅಂತ ರಾಮ ಆಜ್ಞಾಪನೆ ಮಾಡಿದ. ಮಂತ್ರಿಗಳನ್ನ ಉಳಿದವರನ್ನೆಲ್ಲ ಕರೆದು ವಸಿಷ್ಠರಿಗೂ ಹೇಳಿದ, ಭರತನಿಗೆ ಸಪ್ತದ್ವೀಪದ ಅಧಿಪತಿ ಅಂತ ನಾನು ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳಿದ. ಆಗ ಭರತ ಅದನ್ನು ಒಪ್ಪಲಿಲ್ಲ. ಭರತಂ ಸಪ್ತದ್ವೀಪ ಪದೇ ಪದೇ. ಯಾಕೆಂದ್ರೆ ಲಕ್ಷ್ಮಣನನ್ನ ಯಾಕೆ ಈ ಪಟ್ಟಾಭಿಷೇಕ ಮಾಡೋದಿಲ್ಲ ಅಂತಂದ್ರೆ, ಲಕ್ಷ್ಮಣ ನಾನು ಭೂಲೋಕದಲ್ಲಿ ಇಲ್ಲದೆ ಇಲ್ಲಿ ವಾಸ ಮಾಡ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಹಾಗಾಗಿ ಲಕ್ಷ್ಮಣನನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಭರತನನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತಂದ. ಆಗ ಅಲ್ಲಿದ್ದ ಪ್ರಜೆಗಳೆಲ್ಲ ಭಯಪಟ್ಟರು. ಭರತನು ಕೂಡ ಮೂರ್ಛೆ ಹೊಂದಿದ ರಾಮನ ಮಾತನ್ನು ಕೇಳಿ. ರಾಜ್ಯವನ್ನು ಬೈದಾತ, ಈ ರಾಜಕಾರಣ ಇದ್ಯಾವುದೂ ಕೂಡ ನನಗೆ ಬೇಕಾಗಿಲ್ಲ, ನೀನಿಲ್ಲದೆ ನಾನು ಕೂಡ ಬದುಕೋದಿಲ್ಲ ಅಂತ ರಾಮನ ಪಾದಕ್ಕೆ ಬಿದ್ದ. ನಿನ್ನ ಬಳಿಕ ಕುಶನನ್ನೇ ಸಪ್ತದ್ವೀಪಕ್ಕೆ ಅಧಿಪತಿಯನ್ನಾಗಿ ಮಾಡುವ. ಈಗಾಗಲೇ ಉತ್ತರ ಕುರು ಅನ್ನುವ ಪ್ರದೇಶದಲ್ಲಿ ಲವ ಅಭಿಷಿಕ್ತನಾಗಿದ್ದಾನೆ. ಈ ಸಪ್ತದ್ವೀಪಕ್ಕೆ ಕುಶನೇ ಅಧಿಪತಿಯಾಗಲಿ. ಭರತ ಹೇಳಿದ್ದನ್ನು ಕೇಳಿ, ಪ್ರಜೆಗಳ ಮಾತನ್ನು ಎಲ್ಲ ಕೇಳಿ ರಾಮ ಹಾಗೆ ಆಗಲಿ ಅಂತ ನಿರ್ಧಾರ ಮಾಡಿದ. ವಸಿಷ್ಠೋ ಭಗವಾನ್ ರಾಮಂ ಉವಾಚ ಸ್ವಯಂ ವಚಃ ಪಶ್ಯತಾಂ ಆದರಾ ಸರ್ವಾಃ ಸತಿತಾ ಭೂತಲೆ ಪ್ರಜಾಃ ತಾಸಾಂ ಭಾವಾನುಗಂ ರಾಮ ಪ್ರಸಾದಂ ಕರ್ತುಮರ್ಹಸಿ. ವಸಿಷ್ಠನು ಕೂಡ ಆ ಭರತನ ಮಾತನ್ನು ಅನುಮೋದಿಸಿದ. ಪ್ರಜೆಗಳು ಕೂಡ ದುಃಖಿತರಾಗಿದ್ದಾರೆ. ಹಾಗಾಗಿ ಪ್ರಜೆಗಳಿಗೂ ಎಲ್ಲರಿಗೂ ಸಮಾಧಾನ ಆಗುವಂತೆ ಮತ್ತು ಸಾಮ್ರಾಜ್ಯದ ವ್ಯವಸ್ಥೆಯೂ ಕೂಡ ಭಗ್ನ ಆಗುವಂತೆ ಬೇಗ ವ್ಯವಸ್ಥೆ ಮಾಡುವಂತೆ ವಸಿಷ್ಠರು ರಾಮನನ್ನು ಪ್ರಚೋದಿಸಿದರು. ಕುಶನಿಗೆ ಅಭಿಷೇಕ ಮಾಡಲಿಕ್ಕೆ ಎನ್ನುವ ಕಾರಣಕ್ಕಾಗಿ ಲಕ್ಷ್ಮಣನಿಗೆ ಆಜ್ಞಾಪನೆ ಮಾಡಿದ ರಾಮ. ಅದರಂತೆ ಲಕ್ಷ್ಮಣ ಸಾಮ್ರಾಜ್ಯದ ಪ್ರಮುಖರನ್ನ, ಪ್ರಜೆಗಳನ್ನ, ಮಂತ್ರಿಗಳನ್ನ, ಪುರೋಹಿತರನ್ನ ಎಲ್ಲರನ್ನು ಕೂಡ ಕರೆಸಿದ. ಕುಶ ಸಿಂಹಾಸನ ಅಧಿರೂಢನಾದ. ಛತ್ರ ಚಾಮರಗಳಿಂದ ಆತ ಶೋಭಿತನಾದ. ಪ್ರಜೆಗಳೆಲ್ಲ ಆತನಿಗೆ ನಮಸ್ಕಾರ ಮಾಡಿದರು. ಕುಶ ಬಂದ ಬ್ರಾಹ್ಮಣರಿಗೆ, ಪುರೋಹಿತರಿಗೆಲ್ಲರಿಗೂ ಕೂಡ ಯಥೇಚ್ಛವಾಗಿ ದಾನ ಧರ್ಮಾದಿಗಳನ್ನು ಮಾಡಿ ಮುಗಿಸಿದ. ಎಲ್ಲರಿಗೂ ಕೂಡ ಭೋಜಯಾಮಾಸ ವಿಪ್ರೌಘಾನ್. ಬಂದವರೆಲ್ಲರಿಗೂ ಕೂಡ ಭೋಜನವನ್ನು ಕೂಡ ಕುಶ ಮಾಡಿಸಿದ. ರಾಮನ ಆಜ್ಞೆಗನುಸಾರವಾಗಿ ಅಂತಃಪುರದ ಸ್ತ್ರೀಯರೆಲ್ಲ ಯಾತ್ರೆಗೆ ಸಿದ್ಧರಾದರು. ಮುನಿಗಳೆಲ್ಲರೂ ಕೂಡ ಜಯ ಜಯ ಅನ್ನುವಂಥ ಶಬ್ದವನ್ನ
ಕೇಳ್ತಾ ಇದ್ರು. ನರ್ತಕರು ನರ್ತನ ಮಾಡ್ತಾ ಇದ್ರು, ಗಾಯಕಿಯರು ಗಾಯನವನ್ನು ಮಾಡ್ತಾ ಇದ್ರು. ರಾಮನಿಗೆ ಬಂದವರೆಲ್ಲ ನಮಸ್ಕಾರ ಮಾಡಿದ್ರು, ಕುಶನಿಗೂ ಕೂಡ ನಮಸ್ಕಾರ ಮಾಡಿದ್ರು. ಅಂಗದ, ಚಿತ್ರಕೇತು, ಪುಷ್ಕರ ಮೊದಲಾದವರೆಲ್ಲ ತಮ್ಮ ತಮ್ಮ ಸೇನೆ, ತಮ್ಮ ಅಂತಃಪುರದ ಸ್ತ್ರೀಯರು ಅವರ ಸಮೇತರಾಗಿ ರಾಮನನ್ನು ಬಂದು ಕೂಡಿಕೊಂಡ್ರು. ಪುನಃ ಪಪೃಚ್ಛತಾನ್ ಸರ್ವಾನ್ ಸಂಸ್ಥಿತಾನ್ ರಘುನಂದನಃ ಯುಷ್ಮಾಕಂ ಪೂರ್ವಜಾಃ ಸರ್ವೇ ಸಮಾಯಾತಾಃ ಗಜಾಹ್ವಯೇ ಭವತಾಂ ರೋಚತೆ ಯುದ್ಧಂ ಯದಿ ತೈಃ ಪೂರ್ವಜೈಃ ಸಹ. ಬಂದ ಸಾಮಂತರಿಗೆ ರಾಮ ಹೇಳಿದ, ನಮ್ಮ ಹಸ್ತಿನಾವತಿಯನ್ನ ಚಂದ್ರವಂಶದ ರಾಜರು ಆಕ್ರಮಣ ಮಾಡಿದ್ದಾರೆ, ಅದನ್ನೀಗ ನಾವು ಹಿಮ್ಮೆಟ್ಟಿಸಬೇಕಾಗಿದೆ. ನಿಮಗೆ ಯಾರಿಗೆ ನಮ್ಮ ಜೊತೆಗೆ ಬರುವ ಅಪೇಕ್ಷೆ ಇದೆ ಅವರೆಲ್ಲರೂ ಕೂಡ ಬನ್ನಿ ಅಂತ ಅವರಿಗೆ ರಾಮ ಆಹ್ವಾನ ಕೊಟ್ಟ. ಅದರಂತೆ ಅವರೆಲ್ಲರೂ ಕೂಡ ರಾಮನನ್ನ ಹಿಂಬಾಲಿಸಿಕೊಂಡು ಹೊರಟರು. ಬೆಳಗಾಗಿ ಎದ್ದ ಕೂಡಲೇ ರಾಮ ಸ್ನಾನ ಮಾಡಿದ, ಸರಿಯೂ ನದಿಗೆ ಹೋದ. ಅಲ್ಲಿ ಮತ್ತೊಮ್ಮೆ ಸರಿಯೂ ನದಿಯಲ್ಲಿ ಸ್ನಾನ ಮಾಡಿ ನಾನಾ ಥರದ ದಾನಗಳನ್ನು ಕೊಟ್ಟು ಆ ಸರಿಯೂ ನದಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ನಾನಿನ್ನ ಅವತಾರ ಪರಿಸಮಾಪ್ತಿ ಮಾಡುವನಿದ್ದೇನೆ ಅಂತ ಆ ಸರಸ್ವತಿ ನದಿಯ ಸಮ್ಮತಿಯನ್ನು ಕೇಳಿದ. ಆಗ ಆಕೆ ಹೇಳಿದ್ದು, ದೀರ್ಘಕಾಲ ನಾನಿನ್ನು ನಿನ್ನ ಸಮೀಪದಲ್ಲೇ ವಾಸ ಮಾಡಿಕೊಂಡಿದ್ದೇನೆ, ಈಗ ನಿನ್ನನ್ನು ಬಿಟ್ಟು ನಾನು ಇರ್ಲಿಕ್ಕೆ ಅಪೇಕ್ಷೆ ಪಡುವುದಿಲ್ಲ ಅಂತ ಸರಿಯೂ ನದಿಯ ಅಭಿಮಾನಿ ದೇವತೆ ಹೇಳಿದರು. ಆಗ ರಾಮ ಹೇಳಿದ, ನನ್ನ ಕಥೆ ಈ ಭೂಲೋಕದಲ್ಲಿ ಎಲ್ಲಿ ತನಕ ಪ್ರಚಲಿತ ಇರ್ತದೋ ಅಲ್ಲಿ ತನಕ ನೀನು ಒಂದು ಅಂಶ ರೂಪದಿಂದ ಇಲ್ಲೇ ಇರಬೇಕು. ತಥೇತಿ ರಾಮವಚನ ದಂಶ ರೂಪಂ ನಿಧಾಯಸ ಸಾಕೇತೆ ಪೂರ್ಣ ರೂಪಂ ಏವು ರಾಮೇಣ ತತ್ಪದಂ. ಒಂದು ಅಂಶದಿಂದ ಆ ಅಯೋಧ್ಯ ನಗರದಲ್ಲಿ ಅವಳಿದ್ಲು, ಮತ್ತೊಂದು ರೂಪದಿಂದ ರಾಮನ ಹಿಂಬಾಲಕಳಾಗಿ ಆಕೆ ಹೊರಟಳು. ಮುಂದೆ ರಾಮ ಅಯೋಧ್ಯೆಯ ಜೊತೆಗೂಡಿ ತನ್ನ ಅಯೋಧ್ಯ ನಗರಕ್ಕೆ ಆ ಸರಿಯೂ ನದಿಯ ಜೊತೆಗೂಡಿ ಅಯೋಧ್ಯ ನಗರಕ್ಕೆ ಬಂದ. ಅಯೋಧ್ಯ ನಗರದ ಅಧಿದೇವತೆಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ, ಇಲ್ಲಿ ತನಕ ನೀನು ನನ್ನನ್ನು ರಕ್ಷಣೆ ಮಾಡಿದ್ದೆ, ನನ್ನ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿದ್ದೆ, ನಾನೀಗ ಮಹಾನಿರ್ವಾಣಕ್ಕೆ ಹೋಗಬೇಕಾಗಿದೆ, ನನಗೆ ಸಮ್ಮತಿ ಕೊಡುವಂತ ಕೇಳ್ಕೊಂಡ. ಮತ್ತೊಮ್ಮೆ ನಿನ್ನ ದರ್ಶನ ನನಗಾಗಲಿ ಅಂತ ಅವಳನ್ನು ಕೇಳ್ಕೊಂಡ. ಆಗ ಅವಳು ಹೇಳಿದ್ಲು, ನಿನ್ನ ದರ್ಶನಕ್ಕಾಗಿಯೇ, ನಿನ್ನ ದರ್ಶನ ನನಗಿಲ್ಲಿ ಸಿಗುತ್ತದೆ ಅನ್ನೋ ಕಾರಣಕ್ಕಾಗಿಯೇ ಇಷ್ಟು ದಿವಸ ನಾನು ಇಲ್ಲಿದ್ದೆ, ನಿನ್ನ ವಿರಹವನ್ನು ನಾನು ಕೂಡ ಸಹಿಸಿಕೊಳ್ಳಿಕ್ಕೆ ಅಸಮರ್ಥಳು ಅಂತ ಆಕೆ ಹೇಳ್ಕೊಂಡ್ಳು. ಆಗ ರಾಮ ಹೇಳಿದ, ನನ್ನ ಕಥೆ ಭೂಲೋಕದಲ್ಲಿರುವ ತನಕ ನೀನು ಕೂಡ ಅಯೋಧ್ಯ ನಗರವೂ ಕೂಡ ಭೂಲೋಕದಲ್ಲಿ ಇರಲೇಬೇಕು. ಅದಕ್ಕಾಗಿ ಮಣ್ಣಿನ ಒಂದು ಅಂಶದ ರೂಪದಿಂದ ಇಲ್ಲೇ ಇರು, ಮೃಣ್ಮಯಿ ಚಿರಂ, ಮಣ್ಣಿನ ರೂಪದಿಂದ ಇಲ್ಲೇ ಇರು, ಮತ್ತೆ ಹೇಮ ರೂಪದಿಂದ, ಬಂಗಾರದ ರೂಪದಿಂದ, ಸ್ವರ್ಣದ ಅಯೋಧ್ಯ, ಸ್ವರ್ಣಮಯಿ ಅಯೋಧ್ಯ ರಾಮನನ್ನು ಹಿಂಬಾಲಿಸಿತು. ಮೃಣ್ಮಯಿ ಅಯೋಧ್ಯ ಏನಿದೆ ಅದು ಈ ಭೂಲೋಕದಲ್ಲೇ ಉಳಿಯಿತು. ಹೀಗೆ ಅಯೋಧ್ಯೆ, ಸರಯು ಇವೆರಡರನ್ನ ಜೊತೆಗಿಟ್ಕೊಂಡು ರಾಮ ಆ ಸೈನ್ಯ ಎಲ್ಲಿತ್ತೋ ಅಲ್ಲಿಗೆ ಬಂದ. ಅಸ ಸೀತಾ ಮಹಾನಾಗಿ ಮಾರೋಹ ಸಖೀ ಜನೈಹಿ. ಸೀತೆ ಮತ್ತೆ ಊರ್ಮಿಳ, ಮಾಂಡವಿ, ಶ್ರುತಕೀರ್ತಿ ಇವರೆಲ್ಲ ತಮ್ಮ ವಾಹನಗಳಂತ ಹೆಣ್ಣಾನೆಗಳನ್ನ ಏರಿದ್ರು. ಉಳಿದವರಲ್ಲೂ ಕೂಡ ರಥಗಳನ್ನ, ಕುದುರೆಗಳನ್ನ ಏರಿದ್ರು, ಎಲ್ಲಾ ತರದ ವಾದ್ಯಗಳನ್ನ ಮೊಳಗಿಸ್ತಾ ಇದ್ರು. ದಾಸರು, ಸೈನಿಕರು ಇವರೆಲ್ಲರೂ ಕೂಡ ರಾಮನನ್ನ ಹಿಂಬಾಲಿಸಿಕೊಂಡು ಪ್ರಯಾಣ ಮಾಡಿದ್ರು. ಭರತ, ಶತ್ರುಘ್ನ, ಲಕ್ಷ್ಮಣ, ಕುಶ, ಲವ, ಅಂಗದ, ಚಿತ್ರಕೇತು ಇವರೆಲ್ಲರೂ ಕೂಡ ಮುಂದೆ ಪ್ರಯಾಣ ಮಾಡಿದ್ರು. ಅಲ್ಲಿಗೆ 2ನೇ ಸರ್ಗ ಮುಕ್ತಾಯ ಆಯಿತು. 3ನೇ ಸರ್ಗದಲ್ಲಿ ಆ ಸೋಮವಂಶೀಯರ ಜೊತೆಗೆ ರಾಮನಿಗೆ ಯುದ್ಧ ಆದಂಥದ್ರ ವರ್ಣನೆ ಇದೆ. ರಾಮ ಹಸ್ತಿನಾವತಿಯ ಸಮೀಪಕ್ಕೆ ಬಂದು ಮುಟ್ಟಿದ. ಹಸ್ತಿನಾವತಿ ಸಮೀಪಕ್ಕೆ ಬಂದು ಮುಟ್ಟಿದಾಗ 20 ಲಕ್ಷ ಜನ ಕಪಿವೀರರ ಜೊತೆಗೂಡಿ ಸುಷೇಣ ರಾಮನನ್ನ ಸ್ವಾಗತಿಸಿ ರಾಮನಿಗೆ, ಸೀತೆಗೆ ಇಬ್ಬರಿಗೂ ನಮಸ್ಕಾರ ಮಾಡಿದ. ನಿನ್ನ ಅನುಗ್ರಹದಿಂದಲೇ ನಾನು ಇಲ್ಲಿ ತನಕ 14 ದಿವಸಗಳ ಕಾಲ ಈ ಚಂದ್ರವಂಶೀಯ ರಾಜರ ಜೊತೆಗೆ ಯುದ್ಧ ಮಾಡಿದೆ. ಈಗ ನೀನು ಇಲ್ಲಿಗೆ ಬಂದಿದ್ದಿ, ಮತ್ತಷ್ಟು ಧೈರ್ಯ ನನಗೆ ಬಂದೊದಗಿದೆ. ಇನ್ನು ಇವರು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಈ ನಳವಂಶದ ಚಂದ್ರವಂಶದ ರಾಜರು.
ಆ ಸುಷೇಣನ ಮಾತನ್ನು ಕೇಳಿ ಆ ಸುಷೇಣನಿಗೆ ರಾಮ ಸಮಾಧಾನ ಹೇಳಿದ. ರಾಮ ಸಮಾಧಾನ ಹೇಳಿ ಇನ್ನು ನಾವು ಯುದ್ಧವನ್ನು ಮುಂದುವರಿಸೋಣ ಅಂತ ಹೇಳಿದ. ಗಂಗಾ ನದಿಯ ಉತ್ತರ ತೀರದಲ್ಲಿ ತನ್ನ ಸೈನ್ಯವನ್ನು ರಾಮ ನೆಲೆಗೊಳಿಸಿದ. ಸೇನಾ ನಿವಾಸಮ ಕರೋತ್ ದದರ್ಶ ರಿಪುವಾಹಿನೀಂ ತಾಂ ನಿಶಾಂ ಸಮತಿಕ್ರಮ್ಯ ದ್ವಿತೀಯೇ ದಿವಸೇ ತತಃ ಚೋದಯಾಮಾಸ ಯುದ್ಧಾಯ ವಾನರಾನ್ ರಘುನಂದನಃ. ಆವತ್ತಿನ ರಾತ್ರಿಯನ್ನು ಅಲ್ಲೇ ಕಳೆದು ಬೆಳಗಾಗಿ ಎದ್ದು ಕೂಡಲೇ ಎರಡನೇ ದಿವಸದಲ್ಲಿ ತನ್ನ ಕಪಿ ಸೈನ್ಯ ಮತ್ತು ತನ್ನ ಅಯೋಧ್ಯೆಯ ಸೈನ್ಯ ಇವೆರಡನ್ನೂ ಕೂಡ ಆ ಯುದ್ಧಕ್ಕೆ ಆತ ಪ್ರಚೋದಿಸಿದ ರಾಮ. ನಲಾದ್ಯಾಸ್ತೇಪಿ ಶ್ರೀರಾಮ ಸೇನಾಂ ದೃಷ್ಟ ಅತಿ ವಿಸ್ಮಿತಾಃ. ಇಲ್ಲಿ ತನಕ ನಳ ಮಹಾರಾಜನಿಗೆ ರಾಮನ ಬೆಂಬಲ ಈ ಸುಷೇಣನಿಗೆ ಸಿಗೋದಿದೆ ಅಂತ ಅನ್ನೋದು ಗೊತ್ತಿರಲಿಲ್ಲ. ಅದಕ್ಕಾಗಿ ಆತ ದರ್ಪ ಪೂರ್ಣನಾಗಿ ಯುದ್ಧ ಮಾಡ್ತಿದ್ದ. ಈಗ ಅದನ್ನು ನೋಡಿ ಆತನು ವಿಸ್ಮಿತನಾದ, ಭಯಚಕಿತನಾದ ಮತ್ತು ಈ ಯುದ್ಧವನ್ನು ಮುಂದುವರಿಸಿದ. ಕಪಿವೀರರ ನಡುವೆ ನಳವೀರರ ಮತ್ತು ನಳನ ಸೈನಿಕರ ನಡುವೆ ಭಯಂಕರವಾದಂತಹ ಯುದ್ಧ ಪ್ರಾರಂಭ ಆಯಿತು. ನವವಾದ್ಯಾನಿ ವೈ ನೇದುಹು ಉಭಯೋ ಸೈನ್ಯಯೋ ಪೃಥಕ್ ತದಾ ರಾಮಾದಯೋ ದೇವಾಹ ಶಿವೇನ ಸಹಿತಾಶ್ಚಖೆ. ಈ ಕಡೆ ಬ್ರಹ್ಮ ಮೊದಲಾದ ದೇವತೆಗಳು, ಶಿವ ಮೊದಲಾದ ಉಳಿದ ದೇವತೆಗಳನ್ನ ತಮ್ಮ ಜೊತೆಗೆ ಕರೆದುಕೊಂಡು ಆಕಾಶದಲ್ಲಿ ನಿಂತ್ಕೊಂಡು ಆ ಯುದ್ಧವನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಥ ಚಂದ್ರಾದಯೋ ದೇವಾಹ ಚತುರ್ಮಂತ್ರಂ ಪರಸ್ಪರಂ. ಈ ಕಡೆ ಚಂದ್ರ ಮೊದಲಾದಂತಹ ದೇವತೆಗಳು ಪರಸ್ಪರ ಹೀಗೆ ಸಮಾಲೋಚನೆ ಮಾಡಿದರು. ಇದೊಂದು ದೊಡ್ಡ ಭಯ, ದೊಡ್ಡ ಪ್ರಳಯ ಕಾಲದಂತಹ ಪರಿಸ್ಥಿತಿ ನಮಗೆ ಬಂದು ಒದಗಿದೆ. ಈ ಕಡೆ ಈ ಸೋಮವಂಶದ ರಾಜರಿಗೆ ಬ್ರಹ್ಮನ ವರ ಇದೆ, ಅವರು ಅವಧ್ಯರೇ. ಈ ಕಡೆ ಒಂದು ಕಡೆ ರಾಮ ಸ್ವಯಂ ವಿಷ್ಣುವಿನ ಅವತಾರ. ಹಾಗಾಗಿ ಜಯ ಪರಾಜಯ ಯಾರಿಗಾಗ್ತದೆ ಅಂತ ಯಾರಿಗೆ ಹೇಳೋದು? ಇಷ್ಟು ಕಠಿಣವಾದಂಥ ಪರಿಸ್ಥಿತಿ ಬಂದು ಒದಗಿದೆ. ಅದಕ್ಕಾಗಿ ಈ ಯುದ್ಧವನ್ನು ತಡೆಗಟ್ಟಲಿಕ್ಕೆ ನಾವೇನಾದರೂ ಒಂದು ಉಪಾಯವನ್ನು ಮಾಡಬೇಕು ಅಂತ ಈಗ ಅವರು ಪರಸ್ಪರ ಆಲೋಚನೆ ಮಾಡಿದರು. ಆಗ ಚತುರ್ಮುಖ ಬ್ರಹ್ಮ ಸ್ವಲ್ಪ ಆಲೋಚನೆ ಮಾಡಿದ ದೇವತೆಗಳಿಗೆ ಹೇಳಿದ, ರಾಮನಿಗೆ ಮತ್ತು ಈ ಚಂದ್ರವಂಶದ ರಾಜರಿಗೆ ನಾವು ಪರಸ್ಪರ ಒಂದು ಮೈತ್ರಿಯನ್ನು ಏರ್ಪಡಿಸೋಣ. ಕರಿಷ್ಯಾಮ ತಯೋ ಸಖ್ಯಂ ರಾಮ ಸೋಮದೇವೋಸ್ವಿಹ ಇತ್ಯುಕ್ತ ಸಕಲಾನ್ ವೇದ ದದರ್ಶ ರಣಕೌತುಕಂ. ಸ್ವಲ್ಪ ಹೊತ್ತು ಯುದ್ಧವನ್ನು ಗಮನಿಸಿ ಮುಂದೆ ನಾವು ಈ ಸಖ್ಯವನ್ನು ಏರ್ಪಡಿಸೋಣ ಅಂತ ಚತುರ್ಮುಖ ಬ್ರಹ್ಮ ಅವರೆಲ್ಲರಿಗೂ ಸಮಾಧಾನ ಹೇಳಿದ. ಯುದ್ಧ ಮುಂದುವರಿಯಿತು. ಸೀತಾರಾಮೋ ಮುದಾಯುಕ್ತೌ ಲಕ್ಷ್ಮಣಾದ್ಯೈರ್ ದದರ್ಶತುಃ ಏವಂ ಯುದ್ಧಂ ಪಂಚಮಾಸಾನ್ ಏಕಾದಶ ದಿನಾನ್ಯಭೂತ್. ಒಟ್ಟು 5 ತಿಂಗಳು 11 ದಿವಸಗಳ ಕಾಲ ಆ ಯುದ್ಧ ಮುಂದುವರಿಯಿತು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಆ ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ. ಅವರು ತಮ್ಮ ನಿವಾಸ ಅಂದರೆ ಪುಷ್ಪಕ ವಿಮಾನ ಏನಿತ್ತು ಅದೇ ಅವರಿಗೆ ವಾಹನವೂ ಹೌದು, ಅವರಿಗೆ ಅರಮನೆ ಇದ್ದಂತೂ ಕೂಡ ಹೌದು. ಅಲ್ಲಿ ಅವರು ಕೂತ್ಕೊಂಡು ಆ ಯುದ್ಧವನ್ನು ನೋಡ್ತಾ ಇದ್ರು. ಕುಶಲ ಮೊದಲಾದವರೇ ಯುದ್ಧ ಮಾಡ್ತಿದ್ರು. ನಿನ್ನೆ ಒಂದು ಮಾಹಿತಿಯನ್ನು ಹೇಳುವಾಗ ಸ್ವಲ್ಪ ಅದನ್ನು ವ್ಯತ್ಯಾಸ ಮಾಡಿ ಹೇಳಿದ್ದೆ. 11,011 ವರ್ಷಗಳು ಮೇಲೆ 11 ತಿಂಗಳು 11 ದಿವಸ ಮತ್ತು 11 ಗಳಿಗೆ 11 ಫಳ. ಇದು ರಾಮನ ಅವತಾರದ ಕಾಲ ಅಂತ ವಾಲ್ಮೀಕಿಗಳು ಹೇಳಿದ್ರು. ಈ ಸೋಮವಂಶೀಯರು ಹಸ್ತಿನಾವತಿಯನ್ನು ಆಕ್ರಮಣ ಮಾಡಿದಾಗ ಎಷ್ಟು ಸಮಯ ಮುಗಿದು ಹೋಗಿತ್ತು, ಇನ್ನೆಷ್ಟು ಅವಶೇಷ ಇತ್ತು. ನಾನು 18 ದಿವಸಗಳು ಮಾತ್ರ ಉಳಿದಿವೆ ಅಂತ ಹೇಳಿದ್ದೆ ನಿನ್ನೆ. ಅದರ ಪ್ರಮಾದದಿಂದ 18 ದಿವಸಗಳು ಉಳಿದಿರಲಿಲ್ಲ. 18 ದಿವಸ ಕಡಿಮೆ 1 ವರ್ಷ ಉಳಿದಿತ್ತು. ಒಟ್ಟಾರೆ 11,011 ವರ್ಷಗಳು 11 ತಿಂಗಳು 11 ದಿವಸಗಳು ಅಂತ ಒಟ್ಟಾರೆ ರಾಮನ ಕಾಲ ಏನಿತ್ತು ಅದರಲ್ಲಿ 1 ವರ್ಷ ಉಳಿದಿತ್ತು. ಅಂದರೆ 1 ವರ್ಷಕ್ಕೆ 18 ದಿವಸಗಳ ಕಡಿಮೆ, 18 ವರ್ಷಗಳಿಂದ ನ್ಯೂನವಾದಂಥ 1 ವರ್ಷ ಉಳಿದಿತ್ತು. ಇದು ಆವಾಗ ಈ ಒಂದು ಘಟನೆ ನಡೆಯಿತು. ಮುಂದೆ ರಾಮ ಪಟ್ಟಾಭಿಷೇಕ ಇತ್ಯಾದಿಗಳನ್ನು ಮುಗಿಸಿ ಯುದ್ಧಕ್ಕೆ ಬಂದ. ಒಟ್ಟು 5 ತಿಂಗಳ ಕಾಲ ಏವಂ ಯುದ್ಧಂ ಪಂಚಮಾಸಾನ್ ಸೈಕಾದಶಿ ದಿನಾನ್ಯಭೂತ್. 5 ತಿಂಗಳ ಕಾಲ 11 ದಿವಸ ಯುದ್ಧ ನಡೆಯಿತು. ಏವಂ ಏಕಾದಶೈಃ ಮಾಸೈಃ ಏಕಾದಶಿ ದಿನೈರಪಿ ತ್ರೇತಾಯುಗ ಭವೈರ್ದಿವ್ಯೈಃ ಸಮಾಪ್ತಿಂ ಸಂಗರಸ್ಯ ಚ ಅದೃಷ್ಟ್ವಾ ಸಕುಶೋ
ವೇಗಾತ್ ಬ್ರಹ್ಮಾಸ್ತ್ರಂ ಸಂದದೇ ತದಾ. ಕಾಲವು ಮುಗಿಲಿಕ್ಕೆ ಬಂತು, ಉಳಿದ ಕಾಲವು ಕೂಡ ಮುಗಿಲಿಕ್ಕೆ ಬಂತು. ತ್ರೇತಾಯುಗದ ಸಮಯ ಎಲ್ಲ ಮುಗಿಲಿಕ್ಕೆ ಬಂದರೂ ಕೂಡ ಈ ಯುದ್ಧ ಇನ್ನೂ ಕೂಡ ಮುಗಿಯುವಂಥ ಪರಿಸ್ಥಿತಿ ಕಾಣಲಿಲ್ಲ. ಆಗ ಈ ಕುಶ ತಾನು ಯುದ್ಧಕ್ಕೆ ಪ್ರವೇಶ ಮಾಡಿ ತಾನೂ ಕೂಡ ಯುದ್ಧ ಮುಂದುವರಿಸಿ ಬ್ರಹ್ಮಾಸ್ತ್ರವನ್ನು ಹೊರಗೆ ತೆಗೆದ. ಇನ್ನು ರಾಮನ ಅವತಾರವೂ ಪರಿಸಮಾಪ್ತವಾಗಲಿಕ್ಕೆ ಬಂದಿದೆ, ಯುದ್ಧವೂ ಮುಗಿಬೇಕು, ಎರಡಕ್ಕೂ ಒಂದು ಇತಿಶ್ರೀ ಹಾಡೋಣ ಅಂತ ಆಲೋಚನೆ ಮಾಡಿ ಬ್ರಹ್ಮಾಸ್ತ್ರ ಹೊರಗೆ ತೆಗೆದ. ಆಗ ಚತುರ್ಮುಖ ಬ್ರಹ್ಮ ದೇವತೆಗಳನ್ನು, ಚಂದ್ರನನ್ನ, ಬುಧನನ್ನ ಎಲ್ಲರನ್ನೂ ಕರೆದುಕೊಂಡು ವಿಮಾನದಿಂದ ತನ್ನ ವಿಮಾನವನ್ನು ಏರಿ ಕುಶ ಇದ್ದಲ್ಲಿಗೆ ಬಂದ. ಈ ಬ್ರಹ್ಮಾಸ್ತ್ರವನ್ನು ಹೊರಗೆ ಉಪಸಂಹಾರ ಮಾಡು, ಅದನ್ನು ಪ್ರಯೋಗ ಮಾಡಬೇಡ, ಯಾಕೆಂದ್ರೆ ನಾನು ಚಂದ್ರನಿಗೆ ದ್ವಾಪರ ಯುಗ ಮುಗಿಯೋ ತನಕ ನೀವು ಅಬದ್ಧರಾಗಿರ್ತೀರಿ ಅಂತ ಹೇಳಿದ್ದೇನೆ. ಹಾಗಾಗಿ ನೀವು ಈಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರೆ ನನ್ನ ವರ ಸುಳ್ಳಾದೀತು ಚತುರ್ಮುಖ ಬ್ರಹ್ಮ ಹೇಳಿದ. ಅತಸ್ತಂ ಕುಶ ಮಾಸ್ತ್ರಂ ಮೇ ನಲಾದ್ಯೇಶು ವಿಸರ್ಜಯ. ಆಗ ಕುಶ ಹೇಳಿದ, ಈಗ ಒಂದೇ ಬ್ರಹ್ಮಾಸ್ತ್ರದಿಂದ ಈ ಸೋಮವಂಶೀಯರನ್ನೆಲ್ಲ ನಾನು ಭಸ್ಮ ಮಾಡಿಬಿಡುವಂಥ ಶಕ್ತಿ ಉಳ್ಳವನಾಗಿದ್ದೇನೆ. ಆದರೆ ನೀನು ಹೇಳಿದ ಮಾತನ್ನು ನಾನು ಕೇಳೋದಿಲ್ಲ. ಸ್ವಯಂ ರಾಮ ನನಗೇನಾದರೂ ಒಂದು ಬುದ್ಧಿವಾದ ಹೇಳಿದರೆ ನಾನು ಯುದ್ಧವನ್ನು ನಿಲ್ಲಿಸ್ತೇನೆ ಇಲ್ಲಿಗೆ ಅಂತ ಕುಶ ಹೇಳಿದ. ಮತ್ತು ಆ ಚತುರ್ಮುಖ ಬ್ರಹ್ಮನಿಗೆ ರಾಮ ಈ ಕುಶ ಸ್ವಲ್ಪ ನಿಂದನೆ ಮಾಡಿದ. ಹಿಂದೆ ಈ ಸೋಮವಂಶೀಯರಿಗೆ ವರ ಕೊಟ್ಟಿಲ್ಲ ನೀನು, ವರ ಕೊಡುವಾಗ ಈ ಸೋಮವಂಶೀಯರು ರಾಮನ ವಂಶದವ್ರ ಜೊತೆ ಯುದ್ಧ ಮಾಡಬೇಕಾಗ್ತದೆ ಅಂತನೋ ಸಂಗತಿ ನಿನಗೆ ಗೊತ್ತಿರಲಿಲ್ಲೇನು. ರಾಮನ ವಂಶದವ್ರ ಜೊತೆ ಯುದ್ಧ ಮಾಡಿದರೆ ನಿನ್ನ ಅವಧ್ಯತ್ವದ ವರದ ಗತಿ ಏನಾದೀತು ಅಂತ ನಿನಗೆ ಆವಾಗ ಎಚ್ಚರ ಇರಲಿಲ್ಲೇನು, ಯಾತಕ್ಕಾಗಿ ವರ ಕೊಡ್ತಿ ಅಂತ ಕುಶ ಚತುರ್ಮುಖ ಬ್ರಹ್ಮನನ್ನೇ ಟೀಕೆ ಮಾಡಿದ. ನಿನಗೀಗ ನಿನ್ನ ವರದ ಮೇಲೆ ಅಷ್ಟೊಂದು ಮೋಹ ಇದ್ರೆ, ಚಂದ್ರವಂಶೀಯರಿಗೆ ಅವಧ್ಯರಾಗಿರ್ಬೇಕು ಅಂತ ವರ ಕೊಟ್ಟಿದ್ದಿ, ಆ ವರದ ಬಗ್ಗೆ ಅಷ್ಟು ಮೋಹ ಇದ್ರೆ ನೀನೇ ಚಂದ್ರವಂಶೀಯರ ಜೊತೆ ಸೇರ್ಕೊಂಡು ಯುದ್ಧ ಮಾಡು, ಅವ್ರಿಗೆ ಸಹಾಯ ಮಾಡು, ನಾವು ಈ ಕಡೆ ಸೂರ್ಯವಂಶೀಯರು ಯುದ್ಧ ಮುಂದುವರಿಸ್ತೀವಿ ಅಂತ ಕುಶ ಹೇಳಿದ. ನಮ್ಮ ಯುದ್ಧವನ್ನ ಸೀತೆ ರಾಮ ಇಬ್ರು ಕೂಡ ನೋಡ್ಲಿ, ಜಜ್ಜಾಯುಧೋ ವಿಧೀವಿ. ಕುಶನ ಮಾತನ್ನು ಕೇಳಿ ಚತುರ್ಮುಖ ಬ್ರಹ್ಮನಿಗೆ ನಾಚಿಕೆ ಆಯಿತು. ಚಂದ್ರ, ಬುಧ ಇವರೆಲ್ಲರನ್ನು ಕರೆದುಕೊಂಡು ಆತ ರಾಮನ ಕಡೆಗೆ ಹೊರಟ. ಅವರನ್ನು ಬೈದ, ಚಂದ್ರ, ಬುಧ ಇವರನ್ನೆಲ್ಲ, ಚಂದ್ರವಂಶೀಯರನ್ನ. ರೇರೇ ಮೂಢಾಶ್ವನುಧ್ವಮ್ಮೆ ವಚನಂ ಹಿ ಗತಾಯುಷಃ. ನಿಮ್ಮ ಆಯುಷ್ಯ ಎಲ್ಲ ಮುಗಿದು ಹೋಗಿದೆ ಈಗ, ಅದಕ್ಕಾಗಿ ರಾಮನ ವಂಶದ ಜೊತೆ ನೀವು ಯುದ್ಧಕ್ಕೆ ನಿಂತಿದ್ದೀರಿ. ಸಾಕ್ಷಾತ್ ನಾರಾಯಣಂ ರಾಮಂ ಯೂಯಂ ಯೋದ್ಧುಂ ಸಮುದ್ಯತಾಹ. ಬೇರೆ ಯಾರ ಜೊತೆ ಇದೆಯೋ ನೀವು ಯುದ್ಧಕ್ಕೆ ಹೊರಟಿದ್ರೆ, ನಾನು ನಿಮ್ಗೇನು ಅವಧ್ಯತ್ವ ವರ ಕೊಟ್ಟಿದ್ದೆ ಅದು ಸ್ಥಿರವಾಗಿ ನಿಲ್ಲಬಲ್ಲದಾಗಿತ್ತು. ನೀವೀಗ ನಾರಾಯಣನ ಜೊತೆಗೆ ಯುದ್ಧಕ್ಕೆ ಹೊರಟಿದ್ದೀರಿ, ನಿಮಗೆ ಈ ದುರ್ಬುದ್ಧಿ ಯಾರಿಂದ ಬಂತು? ನಡೀರಿ, ರಾಮನ ಕಡೆಗೆ ನಾವು ಶರಣ ಹೋಗೋಣ ಅಂತ ಅವರೆಲ್ಲರನ್ನು ಕರ್ಕೊಂಡು ಮತ್ತು ರಾಮನ ಬಳಿಗೆ ಬಂದ. ರಾಮ ನನಗೂ ಕೂಡ ಜನಕನೇ, ಜಗತ್ತಿಗೆಲ್ಲದಕ್ಕೂ ಆತ ಜನಕ. ಅಮಾಯಂ ಜನಕ ಸಾಕ್ಷಾತ್ ರಾಮಂ ವಿಷ್ಣುರ್ನ ಸಂಶಯ. ಹೋಗುವಾಗ ಕುಶನಿಗೆ ಒಂದು ಮಾತು ಹೇಳಿದ, ನಾನೀಗ ರಾಮನನ್ನು ಭೇಟಿಯಾಗವನಿದ್ದೇನೆ, ರಾಮನನ್ನು ಭೇಟಿಯಾಗಿ ಬರೋ ತನಕ ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಡ, ಅಲ್ಲಿ ತನಕ ಅವ್ರು ಹಾಗೆ ಹಿಡ್ಕೊಂಡಿರು. ಕುಶ ಹಾಗೆ ಆಗಲಿ ಅಂದ. ಪುಷ್ಪಕ ವಿಮಾನದ ಬಳಿಗೆ ಬಂದ ಚತುರ್ಮುಖ ಬ್ರಹ್ಮ. ರಾಮನು ಪುಷ್ಪಕ ವಿಮಾನದಿಂದ ಹೊರಗೆ ಬಂದು ಪ್ರತ್ಯುದ್ಗಮ್ಯ ಶಿವಂ ನತ್ವ, ಚತುರ್ಮುಖ ಬ್ರಹ್ಮನಿಗೆ, ಶಿವನಿಗೆ, ಇವರಿಬ್ಬರಿಗೂ ಕೂಡ ರಾಮ ನಮಸ್ಕಾರ ಮಾಡಿದ. ಅವರನ್ನ ಸ್ವಾಗತ ಮಾಡಿ ಅವರಿಗೆ ಆಸನಾದಿಗಳನ್ನು ಕೊಟ್ಟು ಕೂಡಿಸಿದ. ಸೋಮ, ಬುಧ, ನಳ ಎಲ್ಲರ ಹೆಸರನ್ನು ಕೂಡ ರಾಮ ಕೇಳಿ ತಿಳಿದುಕೊಂಡ. ಅವನಿಗೆ ಅವ್ರ ಪರಿಚಯ ಇರಲಿಲ್ಲ, ಹಾಗಾಗಿ ಇವರೆಲ್ಲ ಯಾರು ಅಂತ ಕೇಳಿ ತಿಳ್ಕೊಂಡು ಅವ್ರ ಹೆಸರುಗಳನ್ನು ತಿಳಿದುಕೊಂಡ. ಸರ್ವೇ ಕಿಮರ್ಥಮಾನೀತಾ ತೇ ಸೋಮವಂಶದಾಹ. ಈ ಚಂದ್ರವಂಶದ ರಾಜರು ಇಲ್ಯಾಕೆ ಬಂದಿದ್ದಾರೆ ಯುದ್ಧವನ್ನು ಮಾಡೋದು ಬಿಟ್ಟು ಅಂತ ರಾಮನು ಕೂಡ ಆ ಬ್ರಹ್ಮನನ್ನೇ ಕೇಳಿದ. ಆಗ ಆ ಚತುರ್ಮುಖ ಬ್ರಹ್ಮ ಹೇಳಿದ, ಇವರೆಲ್ಲ ನಿನ್ನ ಜೊತೆಗೆ ಯುದ್ಧಕ್ಕೆ ಬಂದಿದ್ರು ಹೌದು, ಈಗ ನಿನ್ನವರು ಶರಣಾಗತರಾಗಿದ್ದಾರೆ. ದ್ವಾಪರ ಯುಗ ಮುಗಿಯುವ ತನಕ ಅವರು ಅವಧ್ಯರಾಗಿರಬೇಕು ಅಂತ ನಾನು ವರ ಕೊಟ್ಟಿದ್ದೇನೆ. ಅದಕ್ಕಾಗಿ ನನ್ನ ವರವೂ ಸತ್ಯವಾಗಬೇಕು, ನಿನ್ನ ಮಗ ಕುಶ ಹೂಡಿದಂಥ ಬ್ರಹ್ಮಾಸ್ತ್ರವೂ ಕೂಡ ವ್ಯರ್ಥ ಆಗಬಾರದು. ಹಾಗೇನಾದರೂ ಒಂದು ಉಪಾಯವನ್ನು ಮಾಡು. ಸರ್ವೇಶಾಂ ಪುರತೋ ಮೇಸ್ತಿ ಬಲಂ ನತು ತವಾಗ್ರತಃ. ಬ್ರಹ್ಮ ಹೇಳಿದ, ನನ್ನ ವರ, ನಾನು ಕೊಟ್ಟ ವರ ಎಲ್ಲರ ವಿಷಯದಲ್ಲಿಯೂ ಸತ್ಯ ಆಗಬಹುದು, ಆದರೆ ನೀನು ಸ್ವಯಂ
ಪರಬ್ರಹ್ಮ ಆದ್ದರಿಂದ ನಿನ್ನ ವಿಷಯದಲ್ಲಿ ನನ್ನ ವರ ಸುಳ್ಳಾಗ್ತದೆ. ಅದಕ್ಕಾಗಿ ನಾನೀಗೇನು ಮಾಡಬೇಕು ಅಂದ್ರೆ ನೀನೇ ಹೇಳು ಅಂತ ರಾಮನನ್ನು ಬ್ರಹ್ಮ ಕೇಳಿದ. ರಾಮನಕ್ಕೆ ಹೇಳಿದ, ಏನು ಮಾಡೋದು, ಈಗಿನ ಕಾಲದ ಹುಡುಗರು ಎಲ್ಲ ಯೌವನಕ್ಕೆ ಬಂದಿರ್ತಾರೆ, ಅವ್ರು ನಮ್ಮ ಮಾತು ಕೇಳೋದಿಲ್ಲ. ರಾಮ ಹೇಳಿದ, ನಶೋಷಿತ ವಚನೇಜ್ಯ ಕುಶೋಯಂ ಯೌವನಸ್ಥಿತಃ ಪ್ರಾಯಃಕುಮಾರಾಹ ವೃದ್ಧಾನಾಂ ವಾಕ್ಯಂ ಅಗ್ರೇನ ಭಜಂತಿನ. ಇಲ್ಲಿ ತನಕ ನಾವೆಲ್ಲ ಬದುಕಿರೋ ತನಕ ನಮ್ಮ ಮಾತುಗಳನ್ನ ನಮ್ಮ ಮಕ್ಕಳು ಕೇಳ್ತಿದ್ರು. ನಾವೆಲ್ಲ ನಮ್ಮ ಹಿರಿಯರ ಮಾತನ್ನು ಕೇಳ್ತಾ ಬದುಕಿದ್ವಿ, ಕಾಡಿಗೂ ಹೋದ್ವಿ, ಕಷ್ಟನೂ ಪಟ್ವಿ. ಅದೇನು ಮಾಡೋದು, ಈ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳಬೇಕಲ್ಲ, ಕುಶಲವ ಮೊದಲಾದವರು, ಇವ್ರು ಕೇಳೋದಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸುಭಾಷಿತವೂ ಇದೆ, ಇದನ್ನು ಕೇಳುವಂತ ರಾಮ ಹೇಳಿದ. ಈ ಸುಭಾಷಿತ ನಾವು ಈ 30 ವರ್ಷದಿಂದ ಕೇಳ್ತಿದ್ವಿ. ಈ ಸುಭಾಷಿತ ಇಲ್ಲಿದೆ ಅಂತ ನನಗೂ ಗೊತ್ತಿರಲಿಲ್ಲ. ಅದೇನು ಸುಭಾಷಿತ ಅಂದರೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತ್ ಷೋಡಶೇ ವರ್ಷೆ ಪುತ್ರಂ ಮಿತ್ರವರಾಚರೆ. ನೀವು ಕೇಳಿರ್ಬೇಕಿಲ್ಲ ಅಂದರೆ 5 ವರ್ಷದ ತನಕ ಮಕ್ಕಳನ್ನು ಮುದ್ದಿಸಬೇಕು, ಅವರಿಗೆ ಹೊಡೆಯೋದು ಮುಂತಾದವನ್ನು ಮಾಡಬಾರ್ದು. 5ನೇ ವರ್ಷದಿಂದ ಆರಂಭ ಮಾಡಿ 15ನೇ ವರ್ಷದ ತನಕ ಮಕ್ಕಳಿಗೆ 15 ವರ್ಷ ಮುಗಿದು 16ನೇ ವರ್ಷ ಬರೋ ತನಕ ಅವರಿಗೆ ಹೊಡೆದು ಬುದ್ಧಿ ಹೇಳಬೇಕು. ದಶವರ್ಷಾಣಿ ತಾಡೆಯೇ. 16ನೇ ವರ್ಷ ಬಂದ ಕೂಡಲೇ ಅವ್ರನ್ನ ಮುದ್ದಿಸೋದನ್ನು ಬಿಡಬೇಕು, ಹೊಡೆಯೋದನ್ನು ಬಿಡಬೇಕು. ಅವ್ರನ್ನ ಸ್ನೇಹಿತರು ಅಂತ ಪರಿಗಣನೆ ಮಾಡಬೇಕು. ಹೀಗೆ ಮಾಡಿದರೆ ಆ ಮಕ್ಕಳು ಕೂಡ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತರಾಗಿ ಬದುಕ್ತಾರೆ. ನಿಮಗೂ ಅವರಿಂದ ತಂಟೆ ತಕರಾರುಗಳು ಯಾವುದೂ ಇಲ್ಲ. ಅದಿಲ್ಲದೇ ಇದ್ದರೆ ಈ ತಂದೆ ತಾಯಿಗಳು ನಮ್ಮಷ್ಟಕ್ಕೆ ಬಿಡೋದಿಲ್ಲ, ನಮ್ಗೆ ಕಿರಿಕಿರಿ ಮಾಡ್ತಾರೆ ಅಂತ ಆ ಮಕ್ಕಳು ದೂರ ಹೇಳ್ತಿರ್ತಾರೆ. ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅಂತ ತಂದೆ ತಾಯಿಗಳು ಹೇಳ್ತಿರ್ತಾರೆ. ಇದು ಆ ಕಾಲದಿಂದ ನಡೆದು ಬಂದದ್ದೇ, ಅಪವಾದದಿಂದ ಕೂಡಿದ ಮಾತಿದೆ. 5ನೇ ವರ್ಷದ ಒಳಗೆ ಅವ್ರನ್ನ ಹೊಡೆಯಲೇಬಾರ್ದು ಅಂತಲ್ಲ, ತೀರಾ ತುಂಟತನ ಮೀರಿದರೆ ಒಂದೆರಡು ಹೊಡೆಯಬಹುದು. ಆದರೆ ಹೊಡೆಯೋದು ಹೆಚ್ಚಾಗಬಾರ್ದು, ಮುದ್ದಿಸೋದು ಹೆಚ್ಚಾಗಬೇಕು 5ನೇ ವರ್ಷದ ತನಕ. 5ನೇ ವರ್ಷದಿಂದ 15ನೇ ವರ್ಷದ ತನಕ ಹೊಡೆಯೋದೇ ಹೆಚ್ಚಿರಬೇಕು, ಮುದ್ದಿಸೋದು ಸ್ವಲ್ಪ ಕಡಿಮೆ ಇರಬೇಕು. ಹೊಡಿಬೇಕು ಅಂತ ಪೂರ್ಣ ಹೊಡಿತಾನೆ ಇರಬೇಕು, ಅವ್ರು ಏನನ್ನೂ ಅವ್ರಿಗೆ ಪ್ರೇಮ ತೋರಿಸಬಾರ್ದು ಅಂತ ಅದಕ್ಕೆ ಅರ್ಥ ಅಲ್ಲ. ಅಂತೂ ಹೊಡೆಯೋದು, ಭಯಪಡಿಸಿ ಅವರನ್ನು ಸರಿದಾರಿ ತರೋದು ಹೆಚ್ಚಿರಬೇಕು, ಮುದ್ದಿಸೋದು ಕಡಿಮೆ ಇರಬೇಕು ಅಂತ ತಾತ್ಪರ್ಯ. ಸಂದರ್ಭ ಬಂದಾಗ ಅವ್ರಿಗೆ ಮುದ್ದಿಸಬೇಕು, ಹೆಚ್ಚು ಅವ್ರ ಮೇಲೆ ಒಂದು ಭಯದ ವಾತಾವರಣ ಇರುವಂತೆ ಅವ್ರನ್ನ ನೋಡ್ಕೊಳ್ಬೇಕು ಅಂತ ಅದರ ಅಭಿಪ್ರಾಯ. 16ನೇ ವರ್ಷ ಬಂದ ಕೂಡಲೇ ಅವ್ರನ್ನ ಮಿತ್ರನಂತೆ, ಮಗ ಅಂದ್ರೆ ಆತ ಮಗನಿಗೆ ಮಿತ್ರನಿಗೆ ಸಮಾನ ಅಂತ ಆತನ್ನು ನೋಡ್ಕೊಳ್ಬೇಕು. ಮತ್ತು ಕೂಡ ಮುದ್ದಿಸಬಾರ್ದು ಅಂತ ಅರ್ಥ ಅಲ್ಲ, ಮತ್ತು ಆತನ್ನು ಹೊಡಿಲೂಬಾರ್ದು ಅಂತ ಅರ್ಥ ಅಲ್ಲ. 16ನೇ ವರ್ಷ ಬಂದ ಮೇಲೆ ಹೊಡೆಯೋದು ಅಪರೂಪ ಆಗಬೇಕು. 16ನೇ ವರ್ಷ ಬರೋ ತನಕ ಹೇಗೆ ಮೇಲಿನ ಮೇಲೆ ಹೊಡಿತಿದ್ರೆ ಮುಂದೆ ಅಷ್ಟು ಹೊಡೆಯೋದು ಆಗಬಾರ್ದು. ಮುದ್ದಿಸೋದು ಕೂಡ ಇರಲೇಬಾರ್ದು ಅಂತ ಅರ್ಥ ಅಲ್ಲ, ಆದರೆ ಮಿತ್ರನಂತೆ ವರ್ತನೆ ಹೆಚ್ಚಾಗಿರ್ಬೇಕು ಅಂತ ಅರ್ಥ. ಆಧುನಿಕ ಶಾಸ್ತ್ರ ತಂದೆ ತಾಯಿಗಳಲ್ಲಿ ಇಬ್ಬರಲ್ಲಿ ಒಬ್ಬರು ಮಕ್ಕಳನ್ನ ಬೆದರಿಸ್ಕೊಂಡು ಅವ್ರ ಜೊತೆ ನಡ್ಕೋದ್ರೆ, ಮತ್ತೊಬ್ಬರು ಅವ್ರನ್ನ ಮುದ್ದಿಸ್ಕೊಂಡಿರ್ರಿ. ಅಂದರೆ ಇಬ್ಬರು ಕೂಡ ಅವ್ರನ್ನ ಬೆದರಿಸ್ತಾ ಇದ್ರೆ ಮಕ್ಕಳು ಹೆದರಿ ಕೀಳರಿಮೆಯನ್ನು ಬೆಳೆಸ್ಕೊಂಡು ಅವರು ಸಮಾಜದಲ್ಲಿ ಮುಂದುವರೆದು ದೃಢಮನಸ್ಕರಾಗಿ ಬದುಕಲಿಕ್ಕೆ ಕಷ್ಟ ಆದಿತ್ತು. ಅದಕ್ಕಾಗಿ ಇಬ್ಬರು ಅವರನ್ನು ಬೆದರಿಸಬೇಡಿ. ಇನ್ನು ಇಬ್ಬರು ಮುದ್ದಿಸಿದ್ರೆ ಮಕ್ಕಳು ಅತಿ ಮುದ್ದಿನಿಂದಾಗಿ ಹಾಳಾಗಿಬಿಡ್ತಾರೆ. ಅದಕ್ಕೆ ಒಬ್ಬರು ಅವರನ್ನು ಮುದ್ದಿಸ್ತಾ ಇರಿ, ಒಬ್ಬರು ಅವರನ್ನು ಬೆದರಿಸ್ತಾ ಇರಿ ಅಂತ ಹೀಗೆ ಆಧುನಿಕ ಶಾಸ್ತ್ರ, ಆಧುನಿಕ ಮನಃಶಾಸ್ತ್ರ ಅದನ್ನು ಮಕ್ಕಳಿಗೆ ಹೇಳ್ತದೆ. ಎಲ್ಲ ಹೇಳ್ಬೋದು ಬೇಕಾದಷ್ಟು, ಅದನ್ನು ಆಚರಣೆಗೆ ತಂದು ಆ ಮಕ್ಕಳನ್ನು ದೃಢಮನಸ್ಕರನ್ನಾಗಿ ಮಾಡೋದೇನಿದೆ, ಅವರು ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆತ್ಮಿಕವಾಗಿ ಗಟ್ಟಿಮುಟ್ಟಾಗಿ ಬೆಳೆಯುವಂತೆ ನೋಡ್ಕೊಳ್ಳೋದೇನಿದೆ, ಅದೊಂದು ದೊಡ್ಡ ಜವಾಬ್ದಾರಿ, ಮತ್ತೊಂದು ದೊಡ್ಡ ಕಲೆ ಕೂಡ. ಒಬ್ಬ ಹುಡುಗ ತನ್ನ ಬಾಲ್ಯದ ಏನೇನೋ ಅರಿಮೆಗಳದಕ್ಕೆ, ಕೀಳರಿಮೆ, ಮೇಲರಿಮೆ, ಹಠ ಇತ್ಯಾದಿಗಳನ್ನೆಲ್ಲ ಬಿಟ್ಟು ಅದೊಂದು ಮಗು ಒಂದು ಪ್ರಜ್ಞಾವಂತ ಯುವಕ ಆಗಿ ಬಂದು ಮುಟ್ಟಬೇಕಾದ್ರೆ ನಾನಾ ಥರದ ಕಷ್ಟಗಳನ್ನು ತಂದೆ ತಾಯಿಗಳು ಅನುಭವಿಸಿರ್ತಾರೆ, ಅದರ ಅಜ್ಜ ಅಜ್ಜಂದಿರು ಅನುಭವಿಸಿರ್ತಾರೆ, ಹಾಗೆ ಮಗುವು ಅನುಭವಿಸಿರ್ತದೆ. ಹೇಳಬೇಕಾದ ಮಾತಷ್ಟೇ. 5 ವರ್ಷ ತನಕ ಮುದ್ದಿಸಬೇಕು, ಮುಂದೆ 10 ವರ್ಷ ದಂಡಿಸಬೇಕು, ಅದರ 15ನೇ ವರ್ಷದ ನಂತರ ಮಿತ್ರನಂತೆ ನೋಡ್ಕೋಬೇಕಾದ ಸಾಮಾನ್ಯವಾದ ಮಾತು. ಇದೆಲ್ಲದರ ಮಿಶ್ರಣ ಇರಬೇಕು ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಈ ಕುಶ ಮೊದಲಾದವರೆಲ್ಲ ಇವರೆಲ್ಲ ಸ್ವಾರ್ಥಿಗಳು, ನಮ್ಮ ಮಾತನ್ನು ಕೇಳೋದಿಲ್ಲ ಅಂತ ರಾಮ ಈ ಚತುರ್ಮುಖ ಬ್ರಹ್ಮನ ಎದುರಿಗೆ ದೂರ ಹೇಳಿದ. ಅದಕ್ಕೆ ಏನು ಮಾಡು, ನೀನೇ ಅವರನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡು. ಆಗ ಚತುರ್ಮುಖ ಬ್ರಹ್ಮ ಹೇಳಿದ, ನಾನೀಗಾಗಲೇ ಅವನು ನಮಗೆ ಕೇಳಿದೆ, ಆತ ನನ್ನ ಬಗ್ಗೆ ಮೃದುವಾದ ಮಾತನಾಡಲಿಕ್ಕೆ ತಯಾರಿಲ್ಲ, ಇಂಥ ವರ ಯಾಕೆ ಕೊಟ್ಟಿ ಅಂತ ನನ್ನನ್ನೇ ದಬಾಯಿಸ್ತಾನೆ, ಇನ್ನೇನು ಮಾಡೋದು? ವಿಧೇಯತ್ವ ಗಚ್ಚ ವಾಲ್ಮೀಕಿ. ಹಾಗಾದ್ರೆ ವಾಲ್ಮೀಕಿಗಳನ್ನ ಹೋಗಿ ಕೇಳೋದು. ವಾಲ್ಮೀಕಿಗಳೇನಾದರೂ ಮಾತು ಹೇಳಿದರೆ ಗುರುಗಳು ಅನ್ನೋ ದೃಷ್ಟಿಯಿಂದ ಆ ಕುಶ ಒಪ್ಪಬಹುದು.
ಆಗ ವಾಲ್ಮೀಕಿಗಳು ಅಲ್ಲಿಗೆ ಬಂದರು. ಅಲ್ಲೇ ಪುಷ್ಪಕುಮಾನದಲ್ಲಿ ಅವರಿದ್ದರು, ಉಳಿದ ಮುನಿಗಳ ಮಧ್ಯದಲ್ಲಿ. ನಲ, ಸೋಮ, ಬುಧ ಮೊದಲಾದವರೆಲ್ಲ ಹೋಗಿ ಚತುರ್ಮುಖಾದಿಗಳು ಹೋಗಿ ಅವರಿಗೆ ನಡೆದ ಸಮಾಚಾರವನ್ನು ಹೇಳಿದರು. ವಾಲ್ಮೀಕಿಗಳು ರಾಮನನ್ನು ಯಾಕೆ ಇಲ್ಲಿ ಕಳಿಸಿದ್ದಾನೆ ಅಂತ ಗೊತ್ತಿತ್ತು. ಅದಕ್ಕೆ ಅವ್ರೇನು ಆಲೋಚನೆ ಮಾಡಿದರು, ಈ ಸೋಮವಂಶೀಯರಿಗೆ ಇವತ್ತು ಸೂರ್ಯವಂಶದವ್ರ ಮೇಲೆ ಆಕ್ರಮಣ ಮಾಡುವಂಥ ದುರ್ಬುದ್ಧಿ ಏನು ಬಂದಿದೆ, ಇವರಿಗೆ ಒಬ್ಬ ಸ್ತ್ರೀಯ ಮೂಲಕ ಜೀವದಾನ ದೊರೆಯುವಂತ ಆಗಿಬಿಟ್ರೆ ಅವರಿಗೆ ದುರಹಂಕಾರನು ಕಡಿಮೆಯಾಗಿ ಅವ್ರು ಮೆತ್ತಗಾಗ್ತಾರೆ. ಅದಕ್ಕಾಗಿ ಸೀತೆಯ ಮೂಲಕ ಇವರಿಗೆ ಜೀವದಾನ ಮಾಡಿಸೋಣ, ಇದೇ ರಾಮನ ಅಭಿಪ್ರಾಯ. ಅದಕ್ಕಾಗಿ ರಾಮ ನನ್ನ ಕಡೆ ಈ ಬ್ರಹ್ಮ, ನಳ, ಸೋಮ, ಬುಧ ಇವನ್ನೆಲ್ಲ ಕಳಿಸಿದ್ದಾನೆ ಅಂತ ವಾಲ್ಮೀಕಿ ತಿಳ್ಕೊಂಡ್ರು. ತಾನೇ ರಾಮ ಸೀತೆ ಕಡೆ ನೀವು ಹೋಗಿ ಅಂತ ಚತುರ್ಮುಖ ಬ್ರಹ್ಮನಿಗೆ ಹೇಳಿದ್ರೆ, ಈತ ಏನು ತಾನು ಹೇಳದ ಮಾತನ್ನ ತನ್ನ ಹೆಂಡತಿ ಕಡೆಯಿಂದ ಹೇಳಿಸ್ಬೇಕಂತ ಅಪೇಕ್ಷೆ ಪಟ್ಟಿದ್ದಾನಲ್ಲ ಅಂತ ರಾಮನಿಗೆ ಒಂದು ತೂಕ ಕಡಿಮೆ ಆಗ್ತಿತ್ತೇನೋ. ಆದರೆ ರಾಮ ತನಗಾಗದಿದ್ದ ಮಾತನ್ನು ತನಗಿಂತ ಶ್ರೇಷ್ಠರಾದಂಥ ಗುರುಗಳ ಕಡೆಗೆ ಹೇಳಿಸಿದ್ದಾನೆ ಅಂತ ಆಗಬೇಕು. ಆದರೆ ಆಗುವ ಕೆಲಸ ಸೀತೆಯಿಂದ ಆಗಬೇಕು. ಇದು ರಾಮನ ಅಭಿಪ್ರಾಯವಾಗಿತ್ತು. ಅದಕ್ಕಾಗಿ ನಳಾದಿಗಳಿಗೆ ಆತ ಹೇಳಿದ, ಸ್ತ್ರೀಯರ ಬಳಿಗೆ ನೀವು ಸೀತೆಯ ಬಳಿಗೆ ಹೋಗಿರಿ. ಸೀತೆ ಏನಾದರೂ ಮಾತು ಹೇಳಿದರೆ ಕುಶ ಸುಮ್ಮನಾಗ್ತಾನೆ. ಆ ಎಲ್ಲ ಸ್ತ್ರೀಯರು ಬಂದರು. ಆ ಸೋಮ, ಚಂದ್ರ, ನಳ, ಅಜಮೀಢ ಮೊದಲಾದಂಥವ್ರ ಅವ್ರದ್ದು ದೊಡ್ಡ ಪರಿವಾರ ಇತ್ತು. ನಜ್ಜುಕ ಆಜಮೀಢ ಮೊದಲಾದವರು ಇದ್ರು. ಅವರೆಲ್ಲ ಪತ್ನಿಯರು ಬಂದರು. ಬಂದು ಸೀತೆಗೆ ನಮಸ್ಕಾರ ಮಾಡಿದರು. ಸೀತೆ ಅಂತಃಪುರದಲ್ಲಿ ತನ್ನ ಸಖಿಯರ ನಡುವೆ, ಸೊಸೆಯರ ನಡುವೆ, ಮಕ್ಕಳ ನಡುವೆ ಕೂತ್ಕೊಂಡಿದ್ಲು. ಅವ್ರ ಕಡೆ ಪಾದ ಸೇವೆ ಮಾಡಿಸ್ಕೊತಾ ಇದ್ಲು. ಪಲ್ಲಂಗದ ಮೇಲೆ ಆಕೆ ಮಲಗಿಕೊಂಡಿದ್ಲು. ಅವರೆಲ್ಲ ಬಂದರು. ಉಳಿದ ಸ್ತ್ರೀಯರು ಆಕೆಗೆ ಚಾಮರ ಸೇವೆ ಮಾಡ್ತಾ ಇದ್ರು. ಇವರೆಲ್ಲ ಬಂದದ್ದು ನೋಡಿ ಸೀತೆ ಮಂಚದ ಮೇಲೆ ಎದ್ದು ಕೂತ್ಕೊಂಡ್ಲು. ಮಂಚದಿಂದ ಏಳಲಿಲ್ಲ, ಮಂಚದ ಮೇಲೆ ಎದ್ದು ಕೂತ್ಕೊಂಡ್ಲಷ್ಟೆ. ತಲೆದಿಂಬುಗಳನ್ನು ತನ್ನ ಕೈಗೆ ಆಧಾರವಾಗಿ ಇಟ್ಕೊಂಡು ಅಲ್ಲೇ ಕೂತ್ಕೊಂಡ್ಲು. ಈಗ ಆ ಸ್ತ್ರೀಯರೆಲ್ಲ ಬಂದು ಸೀತೆಗೆ ನಮಸ್ಕರಿಸಿದರು. ಸೀತೆ ಕಾಲಿಗೆ ಅವರು ನಮಸ್ಕಾರ ಮಾಡಿದರು. ಅವ್ರನ್ನೆಲ್ಲರನ್ನೂ ಆಕೆ ಆಲಿಂಗನ ಮಾಡ್ಕೊಂಡು ಅವ್ರಿಗೆ ಹೇಳಿದ್ಲು, ಯಾತಕ್ಕಾಗಿ ನೀವು ಇಲ್ಲಿಗಿಲ್ಲೇ ಬಂದಿದ್ದೀರಿ? ಭೇತವ್ಯಂ ಮಾಭೇತವ್ಯಂ ಇತಃ ಪರಂ. ನಿಮ್ಮ ಮುಖದಲ್ಲಿ ಕಳವಳ, ಭಯ ಕಾಣಿಸ್ತಾ ಇದೆ. ಭಯ ಪಡಬೇಡಿ. ಏನಾದರೂ ಸಮಾಚಾರ ಇದ್ದು ಹೇಳಿ, ನಿಮ್ಮ ಇಷ್ಟವಿದ್ದು ಹೇಳ್ಕೊಡಿ, ನಾನು ಮಾಡಿಕೊಡ್ತೇನೆ ಅಂತ ಸೀತೆ ಹೇಳಿದ್ರು. ಆಗ ಅವ್ರು ಕೇಳ್ಕೊಂಡ್ರು, ದೇಹಿ ಕಂಕಣದಾನಾನಿ ಕುಶಂ ಯುದ್ಧಾನ್ ನಿವಾರಯ. ನಮಗೆ ಮಾಂಗಲ್ಯ ಭಾಗ್ಯ ಉಳಿಸು. ಮಾಂಗಲ್ಯ ಭಾಗ್ಯ ಅಷ್ಟೇ ಅಲ್ಲ, ಕಂಕಣ ಭಾಗ್ಯ ಅದನ್ನು ಕೂಡ ಉಳಿಸು. ಕುಶನನ್ನ ಯುದ್ಧದಿಂದ ಹಿಂತಿರುಗಿಸು. ಕುಶ ಈಗ ಬ್ರಹ್ಮಾಸ್ತ್ರ ಹೂಡಿದ್ದಾನೆ. ಸೀತೆ ಹಾಗೆ ಆಗಲಿ ಅಂತ ವಿಚಾರ ಮಾಡಿಲ್ಲ. ರಾಮನ ಅಭಿಪ್ರಾಯವೂ ಇದೆ ಅಂತ ತಿಳ್ಕೊಂಡು ಆರುಷ್ಯ ಶಿಬಿಕಾಂ ಪಲ್ಲಕ್ಕಿಯನ್ನೇರಿದ್ಲು. ಪಲ್ಲಕ್ಕಿಯನ್ನೇರಿ ಕುಶನ ಕಡೆಗೆ ಬಂದ್ಲು. ಕುಶನಿಗೆ ಸಮಾಧಾನ ಮಾಡಿದ್ಲು. ಯುದ್ಧವನ್ನು ಪರಿತ್ಯಾಗ ಮಾಡು, ಬ್ರಹ್ಮಾಸ್ತ್ರ ಹೂಡಿದ್ದನ್ನು ಹಿಂತಗೋ. ಆ ಚಂದ್ರವಂಶದವರೆಲ್ಲರೂ ಕೂಡ ಜೀವದ ಸಮೇತರಾಗಿ ಉಳಿಯಲಿ. ತಥೇತಿ ಜಾನಕಿ ವಾಚ ದ್ವಿಹಶ್ಚಾತ ಕುಶಸ್ತದ. ಕುಶ ನಕ್ಕ. ಹಾಗೆ ಆಗಲಿ ಅಂತ ಹೇಳಿ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಂಡ. ಯುದ್ಧ ನಿಲ್ಲಿತು. ಸೀತೆ ಪುಷ್ಪಕುಮಾನಕ್ಕೆ ಬಂದು ಮುಟ್ಟಿ ಅಲ್ಲಿ ವಿಶ್ರಾಂತಿಗಾಗಿ ಆಸೀನಳಲ್ಲ. ಮುಂದೆ ವಾಲ್ಮೀಕಿಗಳು, ಬ್ರಹ್ಮ ಇವರೆಲ್ಲರೂ ಕೂಡ ರಾಮನ ಎದುರಿಗೆ ಮತ್ತೊಂದು ಬಾರಿ ಬಂದು ಕುಶ, ಲವ ಮೊದಲಾದವರು ಕೂಡ ಬಂದರು. ರಾಮ ಕುಶಲ್ ಅವರ ಪರಾಕ್ರಮವನ್ನು ಪ್ರಶಂಸೆ ಮಾಡಿ ಅವರನ್ನ ಆಲಿಂಗನ ಮಾಡಿಕೊಂಡ. ನಮೇ ರಾಜ್ಯೇ ಛತ್ರಪತಿ ದ್ವಿತೀಯೋತ್ರ ಭವಿಷ್ಯತಿ ಕರಣೀಯಂ ನಲಾದ್ಯೈಷ್ಕಿಂ ತದ್ವದಸ್ಸು ಸವಿಸ್ತರಂ. ಆಗ ರಾಮ ಹೇಳಿದ ವಾಲ್ಮೀಕಿಗೆ ಮತ್ತು ಬ್ರಹ್ಮನಿಗೆ, ನನ್ನ ಈ ಸಪ್ತದ್ವೀಪ ಪರ್ಯಂತವಾದ ಸಾಮ್ರಾಜ್ಯ ಏನಿದೆ, ಇಲ್ಲಿ ನಾನೊಬ್ಬನೇ ಛತ್ರಪತಿ ಇರಬೇಕು. ಅಖಂಡ ಛತ್ರ ಇರಬೇಕು, ನಾನೊಬ್ಬನೇ ಇರಬೇಕು, ಬೇರೆ ಯಾರೂ ಇರುವಂತಿಲ್ಲ. ಆದರೆ ಈಗ ನಳಾದಿಗಳಿಗೆ ನೀನು ಅವಧ್ಯತೆ ಹೊರ ಕೊಟ್ಟಿದ್ದಿ, ಇದಕ್ಕೇನು ಮಾಡಬೇಕು ಹೇಳು. ಆಗ ಚತುರ್ಮುಖ ಹೇಳಿದ, ನೀನು ಅವತಾರ ಮಾಡಿ 11,011 ವರ್ಷಗಳು, 11 ತಿಂಗಳುಗಳು, 11 ದಿನಗಳು ಮುಗಿತಾ ಬಂದಿವೆ. ಭೂಭಾರ ಪರಿಹಾರ ಮಾಡಿದ್ದೆ, ದೀರ್ಘಕಾಲ ರಾಜ್ಯಭಾರ ಮಾಡಿದ್ದೆ. ಇನ್ನು ವೈಕುಂಠಕ್ಕೆ ಹೊರಡು. ನನ್ನ ವರವನ್ನು ಕೂಡ ಸತ್ಯ ಮಾಡು. ಹಸ್ತಿನಾವತಿನ ನಳಾದಿಗಳಿಗೆ ಒಪ್ಪಿಸಿಕೊಡು. ಅವರಲ್ಲಿ ರಾಜ್ಯಭಾರ ಮಾಡಿಕೊಂಡಿರಲಿ.
ಅಯೋಧ್ಯೆಯಲ್ಲಿ ಕುಶ ರಾಜ್ಯಭಾರ ಮಾಡ್ಕೊಂಡಿರಲಿ. ವೈಕುಂಠಂ ರಾಮ ಹಾಗೆ ಆಗಲಿ ಅಂದ. ನಾನು ನಾಳೆ ಇಲ್ಲಿಂದ ವೈಕುಂಠಕ್ಕೆ ಪ್ರಯಾಣ ಮಾಡ್ತೀನಿ. ಸೀತೆ ಮತ್ತು ನನ್ನ ತಮ್ಮಂದಿರೆಲ್ಲರನ್ನು ಕೂಡ ಕರೆದುಕೊಂಡು ಏಕಾದಶ ಸಹಸ್ರಾಣಿ ಸಮಾಸ್ವೇಕಾದಶೈವ ಹಿ ತಥಾ ಏಕಾದಶ ಮಾಸಾಶ್ಚ ಗತಾಮೇ ದಿವಸ ಅಪಿ. ಎಲ್ಲ ಉಳಿದಿದೆ, ಎಲ್ಲ ಸಂಪೂರ್ಣ ಆಯುಷ್ಯ ನಂದು ಮುಗಿದಿದೆ. ಇನ್ನು ಕೆಲವೇ ಕಾಲ ಅವಶಿಷ್ಟಾಗಿದೆ. ನಾನು ಕೂಡ ಮಹಾನಿರ್ವಾಣಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿದ. ನಾಳೆ 12ನೇ ಘಳಿಗೆಯ ಹೊತ್ತಿಗೆ ನಾನು ವೈಕುಂಠಕ್ಕೆ ಹೋಗಿ ಮುಟ್ತೇನೆ. ಆಗ ಕುಶ ಹೇಳಿದ, ನಳ ಹಸ್ತಿನಾವತಿಯಲ್ಲಿ ಇರಲಿ, ಆಗ ಆತ ನನಗೆ ಕರ ಕೊಡುವಂತಾಗಲಿ, ಕಂದಾಯ ಕೊಡುವಂತಾಗಲಿ. ಅದರ ಮೂಲಕ ಅವನಿಗೆ ಅವಧ್ಯತ್ವ ವರವೂ ಕೂಡ ಸುರಕ್ಷಿತವಾಗಿರಲಿ, ನಮ್ಮ ಸಾಮ್ರಾಜ್ಯವು ಕೂಡ ಸುರಕ್ಷಿತವಾಗಿರಲಿ ಅಂತ ಕುಶ ಹೇಳಿದ. ಅವ್ರು ಹಾಗೆ ಆಗಲಿ ಅಂತ ನಳ ಮೊದಲಾದವರು ಒಪ್ಪಿದರು. ಛತ್ರಹೀನರಾಗಿ ಅಖಂಡ ಛತ್ರಾಧಿಪತಿತ್ವವೊಂದನ್ನು ಬಿಟ್ಟು ಹಸ್ತಿನಾವತಿಯಲ್ಲಿ ಅವರು ಇರಲಿ. ತಥೇತಿ ಸಕುಶಪ್ರಾಹ ವಿಧಿಂ ಕಿಂಚಿನ್ ಸ್ಫಿತಾನನಃ ಅಥತೆ ಸೋಮವಂಶಸ್ಥಾಹ ನೃಪಾ ಸರ್ವೇ ವಿಧಿಂ ತದಾ. ಚಂದ್ರವಂಶದ ನಳ ಮೊದಲಾದ ರಾಜರೆಲ್ಲ, ಇನ್ನು ನಾವು ನಮ್ಮ ಸ್ತ್ರೀಯ ಜೊತೆಗೆ ನಾವು ಹೋಗ್ತೀವಿ, ನಾವು ಕೂಡ ಪರಲೋಕಕ್ಕೆ ಹೋಗ್ತೀವಿ, ನಮ್ಮ ವಂಶದ ಅಜಮೀಢ ಅನ್ನುವ ಹೆಸರಿನವನು ಇಲ್ಲಿ ಸಾಮ್ರಾಟನಾಗಿರಲಿ. ಚತುರ್ಮುಖ ಬ್ರಹ್ಮನು ಕೂಡ ಅವನು ಒಪ್ಪಿದ. ಹೀಗೆ ಚತುರ್ಮುಖ ಬ್ರಹ್ಮ ಕೊಟ್ಟ ವರ ಇಟ್ಟಾದ್ರಿಂದಲೇ ದ್ವಾಪರ ಮುಗಿಯೋ ತನಕ ಪಂಚ ಪಾಂಡವರನ್ನ ಯಾರೂ ಕೂಡ ಅಲುಗಾಡಿಸಲಿಕ್ಕಾಗಲಿಲ್ಲ. ಎಷ್ಟೇ ಮಹಾಪರಾಕ್ರಮಗಳಿದ್ರೂ ಕೂಡ ದ್ರೋಣ, ಕೃಪ, ಅಶ್ವತ್ಥಾಮ, ಭೀಷ್ಮ, ಕರ್ಣ ಮೊದಲಾದವರಿದ್ರೂ ಕೂಡ ಪಂಚ ಪಾಂಡವರನ್ನು ಅಲುಗಾಡಿಸಲಿಕ್ಕಾಗಲಿಲ್ಲ. ಅಭಿಮನ್ಯುವನ್ನು ಕೊಂದರೂ ಕೂಡ ಅಭಿಮನ್ಯುವಿನ ಮಗನಾದಂಥ ಪರೀಕ್ಷಿತನ ಜನ್ಮ ಆಗಾಗಲೇ ಆಗಿತ್ತು. ಅದಕ್ಕಾಗಿ ಆತನ ಜನ್ಮ ಮುಂದುವರಿಯಿತು. ಅದನ್ನು ನಾವು ಮಹಾಭಾರತದಲ್ಲಿ ಶ್ರವಣ ಮಾಡ್ತೀವಿ. ಚತುರ್ಮುಖ ಬ್ರಹ್ಮ ಅಜಮೀಡನಿಗೆ ಬ್ರಾಹ್ಮಣರ ಮೂಲಕ ಪಟ್ಟಾಭಿಷೇಕ ಮಾಡಿಸಿ ತಾನು ಕೂಡ ಅಲ್ಲಿಂದ ತೆರಳಿದ. ಈ ಕಡೆ ಸುಷೇಣ, ಸುಗ್ರೀವ, ವಿಭೀಷಣ ಮೊದಲಾದವರೆಲ್ಲರೂ ಕೂಡ ರಾಮನನ್ನು ಪ್ರಾರ್ಥನೆ ಮಾಡಿದರು. ನಾಳೆ ನೀನು ಪರಂಧಾಮಕ್ಕೆ ಹೊರಟ್ರೆ ನಾವು ಕೂಡ ಇಲ್ಲಿಂದ ಹೊರಟಿವೆ, ನಮಗಿಲ್ಲೇನು ಕೆಲಸವಿಲ್ಲ. ಆಗ ರಾಮ ಹೇಳಿದ, ವಿಭೀಷಣ ನೀನೊಬ್ಬರು ಮಾತ್ರ ಇಲ್ಲೇ ಇರಬೇಕು, ಲಂಕಾನಗರದಲ್ಲಿ ನೀನು ವಾಸ ಮಾಡಿಕೊಂಡಿರಬೇಕು. ಪ್ರಚಲಿಷ್ಯಂತಿ ಯಾವನ್ಮೇ ರಾಮನಾಮ ಅವನೀತಲೆ. ಈ ಭೂಲೋಕದಲ್ಲಿ ಎಲ್ಲಿ ತನಕ ನನ್ನ ಹೆಸರು ಪ್ರಚಲಿತ ಆಗಿರ್ತದೋ ಅಲ್ಲಿ ತನಕ ನೀನು ಇಲ್ಲೇ ಇರಬೇಕು. ಚಿರಂಜೀವಿಯಾಗಿ ಈ ಸಾಮ್ರಾಜ್ಯವನ್ನು ನೀನು ಆಳಿಕೊಂಡಿರಬೇಕು. ಮುಂದೆ ಜಾಂಬವಂತನಿಗೆ ಹೇಳಿದ, ನೀನು ಕೂಡ ನನ್ನ ವಾಮನಾವತಾರದಿಂದ ಆರಂಭ ಮಾಡಿಕೊಂಡು ವಾಮನಾವತಾರ, ಪರಶುರಾಮಾವತಾರ, ರಾಮಾವತಾರ 3 ಅವತಾರಗಳು ಮುಗಿದು ಹೋದವು. ಕೃಷ್ಣಾವತಾರ ಬಂದಾಗ ನೀನು ಇಲ್ಲೇ ಇರಬೇಕು. ಆ ಕೃಷ್ಣಾವತಾರದಲ್ಲಿ ನೀನು ನನಗೆ ಮತ್ತೊಂದಷ್ಟು ಸೇವೆಯನ್ನು ಸಲ್ಲಿಸೋದಿದೆ. ಯಾವತ್ ಭೂಮ್ಯಾಂ ಕಥಾಮಮ, ನನ್ನ ಕಥೆ ಇರೋ ತನಕ ನೀನು ಭೂಲೋಕದಲ್ಲಿ ಇರಬೇಕು. ದ್ವಾಪರಾಂತೆ ಪುನರ್ಮಮ ದರ್ಶನಂ ಭವಿಷ್ಯತಿ, ಮತ್ತೊಮ್ಮೆ ನನ್ನ ದರ್ಶನ ನಿನಗೆ ದ್ವಾಪರ ಯುಗದಲ್ಲಿ ಆಗೋದಿದೆ. ಮತ್ತು ಲಂಕಾನಗರದಲ್ಲಿ ದೊಡ್ಡ ಸಹಾಯ ನೀನು ನನಗೆ ಮಾಡಿದ್ದಿ. ನಿನ್ನ ಸಹಾಯಕ್ಕೆ ನೀನು ಮಾಡಿದ ಸಹಾಯಕ್ಕೆ ನಾನು ಏನು ಕೊಡ್ತೇನೆ ಅಂದರೆ, ದ್ವಾಪರ ಯುಗದಲ್ಲಿ ನಿನ್ನನ್ನು ನಾನು ಮಾವನನ್ನಾಗಿ ಸ್ವೀಕಾರ ಮಾಡಿ ಪರಮಾತ್ಮನ ಮಾವ ಅಂತ ಹೆಸರನ್ನು ಪಡೀತಿ. ಜಾಂಬವತಿಯನ್ನು ಮದುವೆ ಆಗ್ತೇನೆ, ನಿನ್ನ ಮಗಳನ್ನು ನಾನು ಮದುವೆ ಆಗ್ತೇನೆ. ಆದರೆ ಜಾಂಬವಂತನ ಪತ್ನಿ ಯಾರು, ಯಾವ ಪತ್ನಿಯ ಮಗಳು ಈ ಜಾಂಬವತಿ ಅಂತ ಎಲ್ಲೂ ಮಾಹಿತಿ ಸಿಗೋದಿಲ್ಲ. ಜಾಂಬವತಿಗೆ ರೋಹಿಣಿ ಅಂತ ಕೂಡ ಒಂದು ಹೆಸರಿತ್ತು. ಅವಳನ್ನು ಭಗವಂತ ಮದುವೆ ಆದಂತಷ್ಟು ಮಾತ್ರ ಮಾಹಿತಿ ನಮಗೆ ಭಾಗವತ, ಹರಿವಂಶ, ವಿಷ್ಣು ಪುರಾಣ, ರಾಮಾಯಣ ಎಲ್ಲ ಕಡೆ ಸಿಗೋದು. ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ಸಿಗೋದಿಲ್ಲ. ರಾಮನಿಗೆ ಸೀತೆಗೆ ಆ ಜಾಂಬವ ನಮಸ್ಕಾರ ಮಾಡಿದೆ. ರಾಮನಿಗೆ ನಮಸ್ಕಾರ ಮಾಡಿ ಆತ ಅಲ್ಲಿಂದ ಹೊರಟೋಗಿಬಿಟ್ಟ. ಮುಂದೆ ಹನುಮಂತನಿಗೆ ರಾಮ ಕರೆದು ಆತನನ್ನು ಆಲಿಂಗನ ಮಾಡ್ಕೊಂಡು ಹೇಳಿದ, ನೀನು ಕೂಡ ಇಲ್ಲಿ ಸುಖವಾಗಿ ವಾಸ ಮಾಡಿಕೊಂಡಿರು. ಮುಂದೆ ದ್ವಾಪರ ಯುಗದಲ್ಲಿ ಆ ಸೇತುವಿನ ಪಣ ಅರ್ಜುನನ ಜೊತೆಗೆ ನಿನಗೆ ಸ್ಪರ್ಧೆ ಆಗೋದಿದೆ. ಅರ್ಜುನ, ನಾನು ಬಾಣದ ಸೇತುವೆಯನ್ನು ಕಟ್ತೇನೆ, ಈ ಕಲ್ಲಿನ ಸೇತುವೆಯನ್ನು ಯಾಕೆ ಕಟ್ಟಬೇಕಾಗಿತ್ತು, ಇಷ್ಟೆಲ್ಲ ಶ್ರಮ ಯಾಕೆ ಕಟ್ಟ್ರಿ ಅಂತ ನಿಮ್ಮ ಜೊತೆ ಆತ ಸ್ಪರ್ಧೆ ಮಾಡ್ತಾನೆ. ಆ ಒಂದು ಘಟನೆ ಆಗಬೇಕಾಗಿದೆ. ಅಲ್ಲಿ ತನಕ ನೀನು ಇಲ್ಲೇ ಇರು. ಮತ್ತು ದ್ವಾಪರ ಯುಗದಲ್ಲೂ ಕೂಡ ನೀನು ಇದ್ದು ಭೀಮಸೇನಿಗೂ ಕೊಟ್ಟ ಮಾತಿನಂತೆ, ಅರ್ಜುನನಿಗೂ ಕೊಟ್ಟ ಮಾತಿನಂತೆ. ಅರ್ಜುನನಿಗೆ ಹೇಳಿದ್ದ ಹನುಮಂತ, ನಿನ್ನ ಧ್ವಜದಲ್ಲಿ ನಾನು ಇರ್ತೇನೆ ಅಂತೇಳಿ. ಭೀಮಸೇನಿಗೂ ಸೌಗಂಧಿಕ ಪುಷ್ಪವನ್ನು ತರುವಂಥ ಸಮಯದಲ್ಲಿ ಭೀಮಸೇನಿಗೂ ವರ ಕೊಡ್ತಾನೆ. ಮುಂದೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ, ಕುರುಕ್ಷೇತ್ರದ ಯುದ್ಧದಲ್ಲಿ ನಿಮಗೇ ಜಯ. ನಾನು ಸ್ವಯಂ ಯುದ್ಧ ಮಾಡದೇ ಇದ್ರೂ ಕೂಡ ಆ ಧ್ವಜದಲ್ಲಿ ಇದ್ದು ನನ್ನ ಗರ್ಜನೆಯ ಮೂಲಕ
ಶತ್ರುಗಳು ಎದೆ ನಡಗಿಸ್ತೇನೆ. ಮೊದಲೇ ಹನುಮಂತನ ಗರ್ಜನೆ ಕೇಳಿಯೇ ಶತ್ರುಗಳು ಅರ್ಧ ಸತ್ತಂತಾಗಿದ್ರು. ಮೇಲೆ ಅರ್ಜುನನ ಪರಾಕ್ರಮ, ಭೀಮನ ಪರಾಕ್ರಮ, ಇದಕ್ಕೆ ಸಿಕ್ಕು ಆ ಕೌರವರ ಸೈನ್ಯ ಅದು ನುಚ್ಚು ನೂರಾಯಿತು ಅಂತ ನಾವು ಮಹಾಭಾರತದಲ್ಲಿ ಶ್ರವಣ ಮಾಡ್ತೇವೆ. ಗಚ್ಛಾತಿ ಸುಖಂ ವಸ ಭಜಸ್ವ ಮಾಂ ಮಾತನ್ನು ಕೇಳಿ ಹನುಮಂತ ರಾಮನಿಗೆ, ಲಕ್ಷ್ಮಣನಿಗೆ, ಸೀತೆಗೆ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿದ. ರಾಮ ತನ್ನ ಕಂಠದಿಂದ ಒಂದು ನವರತ್ನ ಮಾಲೆಯನ್ನ ಹನುಮಂತನಿಗೆ ಹಾಕಿದ. ಸೀತೆಯು ಕೂಡ ತೋಳ್ಬಂದಿಗಳನ್ನ ಬಿಚ್ಚಿ ಹನುಮಂತನಿಗೆ ಕೊಟ್ಲು. ಹನುಮಂತ ರಾಮನನ್ನ ಬಿಟ್ಟು ಪ್ರಯಾಣ ಮಾಡುವಾಗ ಸಾರ್ದ್ರ ನೇತ್ರ, ಅವನಿಗೆ ಆ ಭಾವಪೂರ್ಣವಾದಂತಹ ಕಣ್ಣೀರನ್ನು ತಡ್ಕೊಳ್ಳಿಕ್ಕಾಗಿರಲಿಲ್ಲ. ಮುಂದೆ ರಾಮನಿಗೆ ನಮಸ್ಕಾರ ಮಾಡಿ ಮುಂದೆ ಅಲ್ಲಿಂದ ಆತ ಹಿಮವತ್ ಪರ್ವತಕ್ಕೆ ಹೋಗಿಬಿಟ್ಟ, ಅಲ್ಲಿ ತಪಸ್ಸು ಮಾಡ್ಲಿಕ್ಕಾಗಿ. ವೇಗ ತಪ್ತುಂ ಹಿಮವತ್ ಪರ್ವತಂ. ಮುಂದೆ ಅಂಗದನನ್ನ ರಾಮ ಕರೆದ ಅವನಿಗೆ ಸನ್ಮಾನ ಮಾಡಿ ಕಿಷ್ಕಿಂಧೆಯ ಸಾಮ್ರಾಟನಾಗಿ ನೀನು ಇರಬೇಕು, ಸುಗ್ರೀವ ಇನ್ನು ಹೊರಡೋನಿದ್ದಾನೆ ಅಂತ ಕಳಿಸಿಕೊಟ್ಟ. ಪಾತಾಳಂ ಪ್ರೇಷಯಾಮಾಸ ರಾಘವ ಮಕರಧ್ವಜಂ. ಹನುಮಂತನ ಮಗ ಒಬ್ಬ ಇದ್ದ ಮಕರಧ್ವಜ ಅಂತ. ಹನುಮಂತನ ಕಫದಿಂದ ಹುಟ್ಟಿದವನು, ಒಂದು ಮೊಸಳೆಯಿಂದ ಹುಟ್ಟಿದವನು. ಆತನನ್ನ ಪಾತಾಳಕ್ಕೆ ಕಳಿಸಿದ, ನೀನು ಅಲ್ಲೇ ಇದ್ದು ಸಾಮ್ರಾಜ್ಯವನ್ನು ನೋಡಿಕೊಂಡಿರುವಂತ. ಮುಂದೆ ಯೂಪಕೇತು, ಚಿತ್ರಕೇತು, ಸುಬಾಹು ಮೊದಲಾದವರು ಇವರು ನಾಲ್ವರು ಸಹೋದರರು, ಒಬ್ಬೊಬ್ಬರಿಗೆ ಇಬ್ಬಿಬ್ಬರು ಮಕ್ಕಳು. ಆ 8 ಜನರನ್ನು ಕರೆದು ಅವರೆಲ್ಲರನ್ನು ತಮ್ಮ ತಮ್ಮ ಸಾಮ್ರಾಜ್ಯಕ್ಕೆ ಕಳಿಸಿಕೊಟ್ಟ. ಲವನನ್ನ ಕರೆದ, ವಸ್ತ್ರಾಲಂಕಾರ ಸಮೇತನಾಗಿ ಅವನಿಗೂ ಕೂಡ ಸನ್ಮಾನ ಮಾಡಿದ. ಉತ್ತರ ಕುರು ಅನ್ನುವ ಪ್ರದೇಶದಲ್ಲಿ ಆತನನ್ನ ಕಳಿಸಿಕೊಟ್ಟ. ಸೀತೆ ತನ್ನ ಬಳಿ ಇದ್ದಂತಹ ಕಾಮಧೇನುವನ್ನ ಆ ಲವನಿಗೆ ಕೊಟ್ಟಳು. ಲವಾಯ ವ್ರಜತೆ ಮುದ. ಮುಂದೆ ಕುಶನನ್ನು ಕರೆದ, ಕುಶನನ್ನ ಅವರ ಪತ್ನಿಯನ್ನ. ಅವನಿಗೆ ನೀನು ಅಯೋಧ್ಯೆ ಹೊರಡು, ಇನ್ನು ಅಯೋಧ್ಯೆಗೆ ನಾನು ಮರಳಿ ಬರೋದಿಲ್ಲ, ಇಲ್ಲಿಂದ ನನ್ನ ಹಸ್ತಿನಾವತಿಯಿಂದಲೇ ನನ್ನ ಮಹಾನಿರ್ವಾಣ. ನೀನು ಅಯೋಧ್ಯೆಗೆ ಹೋಗಿ ಅಲ್ಲಿ ಸಾಮ್ರಾಟನಾಗಿರುವ, ನಿನ್ನ ಸೈನ್ಯ ಸಮೇತನಾಗಿ ಅಲ್ಲಿಗೆ ನೀನು ಹೋಗು ಅಂತ ಆತ ಕಳಿಸಿಕೊಟ್ಟ. ತನ್ನ ದತ್ವಾ ಸ್ವೀಯಾನಿ ಶಸ್ತ್ರಾಣಿ ಕೋದಂಡಂಚ ಮಹೋಜ್ವಲಂ ನಾನಾಯನಾನಿ ವಸ್ತ್ರಾಣಿ ರಾಮಶ್ಚಿಂತಾಮಣಿಂ ದದೌ. ಚಿಂತಾಮಣಿಯನ್ನ ಮೊದಲಾದಂತಹ ಮಣಿಗಳನ್ನ ಕುಶನಿಗೆ ಕೊಟ್ಟ. ತನ್ನ ಆಯುಧಗಳನ್ನು ಕೂಡ ಕೊಟ್ಟ. ಕೋದಂಡ, ಧನುಸ್ಸನ್ನು ಕೊಟ್ಟ. ಶಂಖಚಕ್ರಗಳು ಮಾತ್ರ ಪರಮಾತ್ಮನ ವಿಶಿಷ್ಟವಾದ ಆಯುಧಗಳು, ಅದು ಕುಶನಿಗೆ ದೊರೆಯಲಿಲ್ಲ. ಹೋಗಿ ಭೂಮಿಯನ್ನ ಧರ್ಮದಿಂದ ಪಾಲನೆ ಮಾಡುವ. ಇತ್ಯುಕ್ತ ತಾನ್ ನೃಪಾನ್ ಪ್ರಾಹ ಯುಷ್ಮಾಭಿ ಕುಶಬಾಲಕಃ ಮತ್ಸ್ಥಾನೇ ಮಾನನೀಯೋಯಂ ರಕ್ಷಣೀಯ ಸ್ವಹರ್ನಿಶಂ. ಈ ಕುಶನನ್ನ ನೀವು ನನ್ನಂತೆ ನೋಡ್ಕೊಳ್ಬೇಕು. ನನ್ನನ್ನು ಹೇಗೆ ಛತ್ರಾಧಿಪತಿ, ಅಖಂಡಾಧಿಪತಿ ಅಂತ ನೀವು ಗೌರವಿಸಿದ್ರಿ, ಹಾಗೆ ಕುಶನನ್ನು ಕೂಡ ಗೌರವಿಸಬೇಕು. ಆ ರಾಜರೆಲ್ಲ ಹಾಗೆ ಆಗಲಿ ಅಂದರು. ರಾಮೇಣ ಪೂಜಿತಾ ಸಮ್ಯಕ್ ವಸ್ತ್ರಾಲಂಕಾರ ವಾಹನೈ ಯಯುಃ ಕುಶಂ ಪುರಸ್ಕೃತ್ಯ. ಕುಶನ ಜೊತೆಗೆ ಅವರೆಲ್ಲ ಹೋಗಿಬಿಟ್ರು, ತಮ್ಮ ತಮ್ಮ ಸಾಮ್ರಾಜ್ಯಗಳಿಗೆ ಅವರು ಹೋಗಿ ಮುಟ್ಟಿದ್ರು. ಮುಂದೆ ರಾಮ ಏನ್ ಮಾಡಿದ, ಮೂರ್ಧಿ ಸೀತಾ ಅವಘ್ರಾಪಿತ ವಸಿಷ್ಠೇನ ರಥಂ ಸ್ಥಿತ್ವ ಪುರಿಂ ಗಂತು ಪ್ರಚಕ್ರಮೇ. ವಸಿಷ್ಠರ ಜೊತೆಗೆ ಕುಶ ಅವರನ್ನು ಕುಲಗುರುಗಳನ್ನಾಗಿಟ್ಕೊಂಡು ತಮ್ಮ ಸಾಮ್ರಾಜ್ಯಕ್ಕೆ ಹೊರಡಲಿಕ್ಕೆ ಸಿದ್ಧನಾದ. ಈಗ ರಾಮ ಆ ಅಗಸರವನನ್ನ ಮತ್ತು ಮಂಥರೆಯನ್ನ ಅವರನ್ನು ಕೂಡ ಕರೆದ. ಈ ದೊಡ್ಡ ಪರಿವಾರ ಬಂದಿತ್ತು ಅವರಲ್ಲಿ ಅವರೂ ಇದ್ರು. ಅಗಸರವನು ಅಂದ್ರೆ ರಾಮನ ಮತ್ತು ಸೀತೆಯ ವಿಯೋಗಕ್ಕೆ ಕಾರಣ ಆದವನು, ಕೆಟ್ಟ ಮಾತನಾಡಿ. ಅವನನ್ನು ಕರೆದ, ಮಂಥರೆಯನ್ನು ಕರೆದ. ಅವ್ರಿಗೇನು ಹೇಳಿದ, ನಿಮ್ದು ಇನ್ನೂ ಕೆಲಸ ಮುಗಿದಿಲ್ಲ, ಕೃಷ್ಣಾವತಾರದಲ್ಲಿ ನೀನು ಮತ್ತೆ ಅಗಸನಾಗಿ ಬರಬೇಕು, ಕಂಸನಿಗೆ ಅಗಸನಾಗಿ. ನಿನ್ನನ್ನು ಹತ್ಯೆ ಮಾಡಿ ನೀನು ಒಗೆದಿಟ್ಟಂಥ ವಸ್ತುಗಳನ್ನು ಮತ್ತೊಮ್ಮೆ ಸ್ವೀಕಾರ ಮಾಡುವನಿದ್ದೇನೆ ನಾನು ಅಂತ ಅಗಸ್ತ್ಯನಿಗೆ ಹೇಳಿದ. ಕೃಷ್ಣಾವತಾರೇ ತಾವೇವ ರಜಕೋಭವತ್. ಮಂಥರ ಪೂತನಾ ಜಾತ. ಮಂಥರೆ ಪೂತನೆಯಾಗಿ ಹುಟ್ಟಿ ಮತ್ತೆ ಕೃಷ್ಣನ ಮೇಲೆ ವೈರ ಮಾಡ್ಕೊಳ್ಳಿಕ್ಕೆ ಅಂತಾಗಿ ಪ್ರಯತ್ನ ಪಟ್ಟಿದ್ಲು. ತತಃ ಕುಶ ಸಾಧನೇತ್ರ ಪಶ್ಚನ್ ರಾಮಂ ಚಿದಾನಕೀಂ. ಕುಶನಿಗೆ ರಾಮನನ್ನು ಬಿಟ್ಟು ಹೋಗುವಾಗ ದುಃಖವನ್ನು ತಡಿಲಿಕ್ಕಾಗಲಿಲ್ಲ. ರಥದಲ್ಲಿ ಆತ ಕೂತ್ಕೊಂಡಿದ್ರು ಕೂಡ ಹಿಂತಿರುಗಿ ಆ ಸೀತೆಯ ಮತ್ತು ರಾಮನ ಮುಖವನ್ನು ಆತ ನೋಡ್ತಾ ಇದ್ದ. ಗಚ್ಚ ಗಚ್ಚೇತಿ ರಾಮೇಣ ಸೀತೆಯಾಪಿ ನಿಜ ಕರೈ. ಇವರು ತಮ್ಮ ಕೈಯಿಂದನೇ ಅವನಿಗೆ ಸೂಚನೆ ಮಾಡಿದ್ರು, ಹೋಗು ಇನ್ನ ಇಲ್ಲಿ ನಿಲ್ಬೇಡ ಅಂತ ಆತನಿಗೆ ಹೇಳಿದ್ರು. ಆತ ಅಲ್ಲಿಂದ ಮುಂದೆ ಹೊರಟೋಗ್ಬಿಟ್ಟ. ತೇಪಿ ನತ್ವಾ ಕುಶಂ ಸ್ವಂ ಸ್ವಂ ಸ್ಥಳಂ ಜಗ್ಮುರ್ ನೃಪೋತ್ತಮಾಹ. ಮಂಥರ ರಜಕೌ ದ್ವೌತು ದೇವಾತ್ ಪುರಿಯಾ ಬಹಿರ್ಮೃತೌ.
ಅವರು ಅಯೋಧ್ಯೆ ಕಡೆಗೆ ಹೊರಟರು, ಅಗಸ ಮತ್ತು ಮಂತ್ರೆ. ಆದರೆ ಅವರ ಆಯುಷ್ಯ ಮುಗಿತಾದ್ರಿಂದ ಅಲ್ಲೇ ಸತ್ತರು. ಅಯೋಧ್ಯೆ ಒಳಗೆ ಸಾಯಲಿಲ್ಲ. ಅಯೋಧ್ಯೆ ಒಳಗೆ ಸತ್ತಿದ್ರೆ ಸದ್ಗತಿ ಆಗಿಬಿಡ್ತಿತ್ತಂತೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ ಸತ್ತವರಿಗೆ ದುರ್ಗತಿ ಇಲ್ಲ. ಹೊರಗೆ ಸತ್ತರು ಆದ್ರಿಂದ ಅವರಿಗೆ ದುರ್ಗತಿ ಆಗುವಂಥ ಅವಕಾಶ ಇನ್ನೂ ಇತ್ತು. ಪ್ರಾಪತು ಜನ್ಮ ಸಾಕೇತೆ ಮೃತಾನಾಂನ ಪುನರ್ಭವ. ಅವರು ಅದೃಷ್ಟವಶಾತ್ ಸಾಕೇತದಲ್ಲಿ ಅಯೋಧ್ಯೆಯಲ್ಲಿ ಸಾಯಲಿಲ್ಲ, ಅವರು ಹೊರಗೆ ಸತ್ತರು. ರಾಮ ಎಲ್ಲ ವಾನರನ್ನು ಗಂಗಾ ನದಿಯ ತೀರದಲ್ಲಿ ನಿಲ್ಲಿಸಿ ಅವ್ರಿಗೆ ಹೇಳಿದ, ನೀವು ನನ್ನ ಸಲುವಾಗಿ ಬಹಳಷ್ಟು ಕಷ್ಟಪಟ್ಟಿದ್ದೀರಿ, ಸೀತೆಯನ್ನು ಹುಡುಕಿದಿರಿ, ಯುದ್ಧನೂ ಮಾಡಿದಿರಿ, ರಾವಣನ ಸೈನ್ಯದ ಜೊತೆಗೆ ಹೋರಾಟ ಮಾಡಿದ್ದೀರಿ. ನೀವಿನ್ನ ಕೃಷ್ಣಾವತಾರದಲ್ಲಿ ಹೆಚ್ಚು ಸಂಕಟ ಪಡಬೇಕಾಗಿಲ್ಲ. ಆವಾಗ ನಾವು ಬೇಕಾದಷ್ಟು ವಿನೋದ ಮಾಡೋಣ, ಆಮೋದ ಪ್ರಮೋದದಲ್ಲಿ ನಮ್ಮ ಸಮಯವನ್ನು ಕಳೆಯೋಣ. ನೀವು ಗೋಪ ಬಾಲಕರಾಗಿ ನನ್ನ ಜೊತೆ ಹುಟ್ಟಿ ಬನ್ನಿ. ವಿಶ್ವಾಭಿಸ್ತ ಹಿತಾಪ್ರೀತ್ಯ ಕರಿಷ್ಯಾಂ ವ್ಯಸನಾಧಿಕಂ. ನಿಮ್ಮ ಜೊತೆ ಕೂತ್ಕೊಂಡು ನಾನು ಭೋಜನಾದಿಗಳನ್ನು ಮಾಡ್ತೇನೆ, ಸುಖ ಪಡ್ತೇನೆ. ದ್ವಾಪರಾಗ್ರೇ ಪುನಃಸರ್ವೇ ವ್ರಜೇ ಗೋಪಾ ಭವಿಷ್ಯತ. ತದಾ ಅಬ್ರವೀತ್ ಸೌಮಿತ್ರಂ ರಾಮ ಪ್ರೀತಿಯ ಪರಸ್ಪರಂ. ಲಕ್ಷ್ಮಣನಿಗೆ ಹೇಳಿದ, ನೀನು ನನಗೆ ತಮ್ಮನಾಗಿ ಹುಟ್ಟಿದೆ, ವನವಾಸಕ್ಕೆ ನಾನು ಹೋಗಬೇಕಾಗಿತ್ತು, ನೀನು ನನ್ನ ಜೊತೆಗೆ ಬಂದೆ, ಹೆಂಡತಿಯನ್ನು ಬಿಟ್ಟುಕೊಟ್ಟು. ನಾನಾದರೂ ಹೆಂಡತಿಯನ್ನು ಕರ್ಕೊಂಡೇ ವನವಾಸ ಮಾಡಿದ್ದೆ, ನೀನು ಮಾತ್ರ ಹೆಂಡತಿಯನ್ನು ಬಿಟ್ಟು ಬಹಳ ಕಷ್ಟಪಟ್ಟು ವನವಾಸ ಮಾಡಿದ್ದೆ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದೇ ಇದ್ರು ಆನಂದ ರಾಮಾಯಣಕ್ಕನುಸಾರವಾಗಿ 14 ವರ್ಷ ಕಾಲ ನಿದ್ರೆ ಹಸಿವನ್ನು ಬಿಟ್ಟು ಆತ ರಾಮನ ಸೇವೆ ಮಾಡಿದ್ದ ಅಂತಿತ್ತು. ಬಹಳ ಕಷ್ಟಪಟ್ಟಿದ್ದಿ, ಮುಂದಿನ ಅವತಾರದಲ್ಲಿ ನೀನು ಇಷ್ಟು ಕಷ್ಟಪಡಬೇಡ, ನಾನೇ ನಿನ್ನ ತಮ್ಮಾಗಿ ಹುಡ್ತೇನೆ, ನೀನೇ ಅಣ್ಣಾಗಿ ಹುಟ್ಟು, ಅದಕ್ಕಾಗಿ ಬಲರಾಮನಾಗಿ ಹುಟ್ಟು, ನಾನು ಕೃಷ್ಣನಾಗಿ ಹುಡ್ತೇನೆ ಅಂತ ಹೇಳ್ಕೊಂಡ. ಭವತ್ವಂ ದ್ವಾಪರೇ ಜ್ಯೇಷ್ಠ ಶುಶ್ರೂಷಾಂ ತೇ ಕರೋಮ್ಯಹಂ. ನಿನಗೆ ನಾನು ಸೇವೆ ಮಾಡ್ತೇನೆ. ಅದಕ್ಕೆ ತಾತ್ಪರ್ಯದಲ್ಲೂ ಹಾಗೆ ಮಾತಿದೆ, ಸೇವಾ ಖಿನ್ನೋ ಲಕ್ಷ್ಮಣೋ ಭೂತ್. ಸೇವೆಯಿಂದಾಗಿ ಲಕ್ಷ್ಮಣ ಖಿನ್ನನಾಗಿದ್ದಂತೆ. ಖಿನ್ನನಾಗಿದ್ದ ಅಂದರೆ ಅವನಿಗೆ ದುಃಖ ಏನಾಗಿರಲಿಲ್ಲ, ರಾಮನ ಸೇವೆ ಮಾಡಿದ್ದ. ಆದರೂ ಸೇವೆ ಮಾಡೋದಂದ್ರೆ ಸ್ವಲ್ಪ ಖೇದವೇ ಲೋಕದ ದೃಷ್ಟಿಯಿಂದ. ಅದಕ್ಕಾಗಿ ಆತ ತಾನೇ ಹಿರಿಯನಾಗಿ ಈ ಕೃಷ್ಣನ ಸೇವೆಯನ್ನು ಮಾಡಿಸ್ಕೊಂಡ. ಕರಡಿಗಳನ್ನು, ಪೌರರನ್ನು, ಕಪಿಗಳನ್ನು ಅವರೆಲ್ಲರನ್ನು ಕೂಡ ಆತ ಈ ಮುಂದಿನಂತೆ ಮಾತು ಹೇಳಿದ. ಸರ್ವಾನೇವ ಮಯಾ ಸಾಧ್ಯಂ ಪ್ರಯಾತೀತಿ ದಯಾನ್ವಿತಃ. ನನ್ನ ಜೊತೆಗೆ ನೀವೆಲ್ಲರೂ ಹೊರಟ್ರಿ, ನಿಮಗೆ ಯಾರಿಗೂ ಮೋಕ್ಷದ ಅಪೇಕ್ಷೆ ಇದೆ, ಎಲ್ಲರೂ ಬಂದುಬಿಡಿ. ತಥೋ ದದವು ಕಲ್ಪವೃಕ್ಷ ಪಾರಿಜಾತವು ಸುರಾಜುಗಂ. ಇಂದ್ರನಿಗೆ ಕಲ್ಪವೃಕ್ಷವನ್ನು ಮತ್ತು ಪಾರಿಜಾತವನ್ನು ಕೊಟ್ಟ. ಇದು ನಿನ್ನದೇ, ನೀನೇ ತಗೊಂಡು ಹೋಗು ಅಂತ ಹೇಳಿದ. ಪುಷ್ಪಕ ವಿಮಾನಕ್ಕೆ ಹೇಳಿದ, ನೀನು ಕುಬೇರನ ಆಸ್ತಿ, ಕುಬೇರನ ಬೆಳಗ್ಗೆ ಹೋಗು, ಆತನ ಸೇವೆ ಮಾಡಿಕೊಂಡೇ ಇರು, ನಾನು ಇರೋ ತನಕ ನಾನು ಸೇವೆ ಮಾಡಿದೆ, ಇನ್ನು ಹೊರಟೋಗು ಅಂತ ಅದಕ್ಕೆ ಹೇಳಿದ. ಸೀತಾಂ ದೃಷ್ಟ ಯಯೌ ಶೀಘ್ರಂ ರಾಘವೇಣ ಅತಿಮಾನಿತಂ. ಆ ಪುಷ್ಪಕ ವಿಮಾನ ರಾಮನಿಗೆ ಮತ್ತು ಸೀತೆಗಿಬ್ಬರಿಗೂ ನಮಸ್ಕಾರ ಮಾಡಿ, ಪುಷ್ಪಕ ವಿಮಾನ ಅಂದರೆ ಅದರ ಅಧಿದೇವತೆ, ನಮಸ್ಕಾರ ಮಾಡಿ ಅದು ಕೂಡ ಅಲ್ಲಿಂದ ಹೊರಟಿತ್ತು. ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿ ಇವರನ್ನು ಮೂರನ್ನು ಕರೆದ. ವಾಲ್ಮೀಕಿ ಅಲ್ಲೇ ಇದ್ರು. ನಾಳೆ ನಾವು ಅವತಾರ ಪರಿಸಮಾಪ್ತಿ ಮಾಡೋರಿದ್ದೇವೆ. ನಮ್ಮ ಅವತಾರ ಪರಿಸಮಾಪ್ತಿ ಆದ ಬಳಿಕ ಲಕ್ಷ್ಮಣ, ಭರತ, ಶತ್ರುಘ್ನರ ದೇಹವನ್ನು ಆಲಿಂಗನ ಮಾಡಿಕೊಂಡು ನೀವು ಕೂಡ ಅಗ್ನಿಯಲ್ಲಿ ಪ್ರವೇಶ ಮಾಡಿಬಿಡ್ಬೇಕು, ನಿಮ್ಮ ಅವತಾರವನ್ನು ನೀವು ಸಮಾಪ್ತಿ ಮಾಡಬೇಕು ಅವ್ರಿಗೂ ಹೇಳಿದ. ಅವ್ರು ಹಾಗೆ ಆಗಲಿ ಅಂದರು. ತಥೇತಿ ರಾಘವಂ ಪ್ರೋಚು ತದಾ ತಾಶ್ಚ ಊರ್ಮಿಲಾಧಿಕಾಹ ರಾಮಂ ನತ್ವಾಯು ಸರ್ವಾಹ ಸಂಸಂ ತದ್ವಸನಗ್ರಹಂ. ಅಲ್ಲಿಗೆ ಸಾಯಂಕಾಲ ಆಗಲಿಕ್ಕೆ ಬಂದಿತ್ತು. ಅವರೆಲ್ಲರೂ ತಮ್ಮ ಶಿಬಿರಗಳಿಗೆ, ಬಟ್ಟೆಯಿಂದ ನಿರ್ಮಾಣವಾದ ಶಿಬಿರಗಳನ್ನು, ತಾತ್ಕಾಲಿಕ ಡೇರೆಗಳನ್ನು ಏನು ಹಾಕಿದ್ರು ಅಲ್ಲಿಗೆ ಆತ ಹೋದ. ರಾಮ ಸೀತೆಯ ಜೊತೆಗೆ ತನ್ನ ಕೊನೆಯ ರಾತ್ರಿಯನ್ನು ಕಳೆದ. ಅಥ ರಾಮೋಪಿ ತಾಮ್ ರಾತ್ರಿ ಸೀತೆಯ ರುಕ್ಮ ಮಂಚಕ್ಕೆ, ಬಂಗಾರದ ಮಂಚದಲ್ಲಿ ಕಳೆದ. ಋಷಿಗಳು, ಶಿವ, ಬ್ರಹ್ಮ ಮೊದಲಾದವರೆಲ್ಲ ಆತನ ಸ್ತೋತ್ರ ಮಾಡಿದರು. ಅವರೆಲ್ಲ ಅಲ್ಲೇ ಇದ್ರು. ಸಮಾಪ್ತಿ ಆಗೋ ತನಕ ಅವರು ಕಾಯೋರಿದ್ರು. ಲಕ್ಷ್ಮಣ, ಭರತ, ಶತ್ರುಘ್ನರು ಕೂಡ ಪತ್ನಿಭಿ ಶಿಷ್ಯರೇ ಪರಯಾಮುದ. ಅವರು ಕೂಡ ಊರ್ಮಿಳಾ, ಮಾಂಡವಿ, ಶ್ರುತಕೀರ್ತಿ ಮೊದಲಾದ ತಮ್ಮ ಪತ್ನಿಯರ ಜೊತೆಗೆ ಆ ರಾತ್ರಿಯನ್ನು ಕಳೆದರು ಅನ್ನುವಲ್ಲಿಗೆ ಶತಕೋಟಿ ರಾಮಚರಿತ ಅಂತರ್ಗತ ಆನಂದ ರಾಮಾಯಣದಲ್ಲಿ ಪೂರ್ಣಕಾಂಡದಲ್ಲಿ ಸರ್ವೇಶಾಂ ವಿಸರ್ಜನ ಅಂತ ಇದಕ್ಕೆ ಹೆಸರು, ಎಲ್ಲರನ್ನೂ ಕಳಿಸ್ಕೊಡೋದಂತ. ಆ 5ನೇ ಸರ್ಗ ಮುಕ್ತಾಯ ಆಗಿದೆ. 6ನೇ ಸರ್ಗದಲ್ಲಿ ರಾಮನ ಮಹಾನಿರ್ವಾಣ ಇದೆ. ಅದಕ್ಕಿಂತ ಮೊದಲು ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ಮಹಾನಿರ್ವಾಣದ ಹಿನ್ನೆಲೆಯನ್ನು ನಾವಿನ್ನು ನೋಡಿಲ್ಲ. ಇದು ಆನಂದ ರಾಮಾಯಣಕ್ಕನುಸಾರವಾಗಿ ರಾಮ ಮಹಾನಿರ್ವಾಣದ ಹಿನ್ನೆಲೆ ಆಯಿತು. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮಹಾನಿರ್ವಾಣದ ಹಿನ್ನೆಲೆ ಮತ್ತು ಉಳಿದ ಕಥೆ ಏನಿದೆ ಅದನ್ನು ನಾವು ನಾಳೆ ದಿವಸ ಶ್ರವಣ ಮಾಡೋಣ.